ಗುರುರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಗುರುರಾಜ್. ನಾನು ಬಯಾಲಜಿಕಲ್ ಸೈನ್ಸ್ ಗ್ರ್ಯಾಜುಯೇಟು. ಗ್ರ್ಯಾಜುಯೇಷನ್ ಆದ ತಕ್ಷಣವೇ ನಾನು ಕೋಳಿ ಕೃಷಿ ಉದ್ದಿಮೆನ ಪ್ರಾರಂಭ ಮಾಡಬೇಕು ಅಂತ ಮೊದಲಿಂದಾನೇ ಅಂದ್ಕೊಂಡು ಆ ಉದ್ದಿಮೆಯನ್ನು ಪ್ರಾರಂಭ ಮಾಡಿದೆ. ನಿಮ್ಮ ತಂದೆ ತಾಯಿ ರೈತರ? ನಮ್ಮ ತಂದೆಗೆ ಜಮೀನು ಇತ್ತಂತೆ, ಟೆನೆನ್ಸಿ ಆ್ಯಕ್ಟಲ್ಲಿ ಹೊರಟೋದ್ಮೇಲೆ ಎಲ್ಲನ ಕಳ್ಕೊಂಡ್ರು. ಅವರೊಬ್ಬರು ಟೀಚರ್ ಆಗಿದ್ದರು. ತಾಯಿ ಗೃಹಿಣಿ. ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗೂ ವ್ಯವಸಾಯದ ಹಿನ್ನೆಲೆ ಇರಲಿಲ್ಲ. ನೀವೆಷ್ಟು ಜನ ಮಕ್ಕಳು? ನಾವು 9 ಜನ ಮಕ್ಕಳು. ನೀವೆಷ್ಟನವರು ಸರ್? ನಾನೇ ಕಡಿಯೋನು. ಓಕೆ. ಈ ಬಯಾಲಜಿಕಲ್ ಸೈನ್ಸಸ್ ಅಂದರೆ ಏನು ಓದಿದ್ರಿ ತಾವು? ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ನಂತರ B.Ed ಕೂಡ ಮಾಡಿದೆ. ಶಾರದಾ ವಿಲಾಸ್ ಕಾಲೇಜ್, ಮೈಸೂರು ಯೂನಿವರ್ಸಿಟಿ. B.Ed ಕೂಡ ಮೈಸೂರು ಯೂನಿವರ್ಸಿಟಿ. ಇದು ನಿಮಗೆ ಯಾಕೆ ಈ ಕೋಳಿ ಸಾಕಾಣಿಕೆ ಮೇಲೆ ಆಸಕ್ತಿ? ತುಂಬ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವ್ರಿಗಿದ್ದ ಜಮೀನೆಲ್ಲ ಕಳ್ಕೊಂಡ ನಂತರ ಅವರು ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಬರುವಂಥ ಆದಾಯ ಸಾಕಾಗ್ತಾ ಇರಲಿಲ್ಲ. ತುಂಬ ಒಂದು ನಾಳೆಗೇನು ಅನ್ನೋ ಪರಿಸ್ಥಿತಿ ಇತ್ತು. ಆ ದಿವಸಗಳಲ್ಲಿ ಬರ ಮತ್ತು ಆಹಾರದ ಕೊರತೆ ಅವೆಲ್ಲ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಈ ಕೇರ್ ಅಂತ ಒಂದು ಸಂಸ್ಥೆ ಇದೆ, ಕೋಆಪರೇಟಿವ್ ಅಮೇರಿಕನ್ ರಿಲೀಫ್ ಫಾರ್ ಎವ್ರಿವೇರ್ ಅಂಥೇಳಿ. ಆ ಸಂಸ್ಥೆ ವತಿಯಿಂದ ಮಿಲ್ಕ್ ಪೌಡರು, ಹಾಲಿನ ಪುಡಿ ಮತ್ತು ಇದು ಗೋಧಿ, ರವೆ ಇವುಗಳನ್ನೆಲ್ಲ ನಮ್ಮ ದೇಶ ತರಿಸಿ ಒದಗಿಸ್ತಾ ಇದ್ದಿದ್ದು ಸಂದರ್ಭ ಅದು. ಆ ದಿವಸಗಳಿಂದನೂ ಕೂಡ ನಾವು ಸಾಕಷ್ಟು ಬೆಳಿಬೇಕು, ಸ್ವಾವಲಂಬನೆಯತ್ತ ಹೋಗಬೇಕು ಅನ್ನೋದು ತುಂಬ ಚಿಕ್ಕ ವಯಸ್ಸಿನಿಂದ ಮನಸ್ಸಿನಲ್ಲಿತ್ತು. ಹಾಗಾಗಿ ಕೃಷಿಗೆ ಪೂರಕವಾದ ಇದೊಂದು ಉದ್ದಿಮೆ. ನಾನು ಕಾಲೇಜಿನಲ್ಲಿ ಓದೋ ದಿವಸಗಳಲ್ಲಿ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಗೊತ್ತಿತ್ತು. ಯಾಕೆಂದರೆ ಅವಾಗ ಹೈಬ್ರಿಡೈಸೇಷನ್ ಪ್ರೋಗ್ರಾಮು ಮತ್ತು ವೈಟ್ ರೆವಲ್ಯೂಷನ್ನು, ಗ್ರೀನ್ ರೆವಲ್ಯೂಷನ್ನು ಅದೆಲ್ಲ ಆಗ್ತಾ ಇದ್ದಿದ್ದಂಥ ಸಂದರ್ಭ. ಸೊ ನಾನು ಅಂದ್ಕೊಂಡಿದ್ದು ಈ ಸುಗ್ಗಿಯ ನಂತರ ಸಾಕಷ್ಟು ಬೈ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಉಪ ಉತ್ಪನ್ನಗಳು ಬರ್ತವೆ. ಈಗ ಉದಾಹರಣೆಗೆ ನಾವು ಎಣ್ಣೆ ಕಾಳುಗಳನ್ನು ಬೆಳಿತೀವಿ. ಸೊ ಎಣ್ಣೆಯನ್ನು ತೆಗೆದ ನಂತರ ಹಿಂಡಿ ಸಿಕ್ಕತ್ತೆ. ಕಡಲೆಕಾಯಿ ಹಿಂಡಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಸೋಯಾ ಇರ್ಬೋದು. ಇದೆಲ್ಲ ಮನುಷ್ಯನ ತಿನ್ನೋದಕ್ಕೆ ಯೋಗ್ಯ ಅಲ್ಲ. ಆದರೆ ಅದರಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇರುತ್ತೆ. ಈ ಮನುಷ್ಯ ತಿನ್ನೋದಕ್ಕೆ ಸಾಧ್ಯ ಇಲ್ಲದೇ ಇರೋವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಪ್ರಾಣಿಗಳಿಗೆ ಹಾಕಿ ಅದರಿಂದ ಪ್ರೋಟೀನ್ನ ನಾವು ವಾಪಸ್ ಪಡೆಯುವಂಥದ್ದು ಒಂದು ಪ್ರಕ್ರಿಯೆ ಅದು. ಸೊ ಹಾಗಾಗಿ ಮೂಲ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಈ ಉಪಕಸಬುಗಳಿಗೂ ಬರುತ್ತೆ. ಮನುಷ್ಯ ತಿನ್ನಕ್ಕೆ ಸಾಧ್ಯ ಇಲ್ಲದೇ ಇರೋವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಪ್ರಾಣಿಗಳಿಗೆ ಹಾಕಿ ಅದರಿಂದ ಹಾಲು, ಮೊಟ್ಟೆ, ಮಾಂಸ ಇವುಗಳನ್ನು ಪಡೆದುಕೊಂಡಾಗ ಮಾತ್ರ ಸಮೃದ್ಧಿಯತ್ತ ನಾವು ಸಾಗಬಹುದು ಅಂತ ಹೇಳಿ. ಸೊ ಆ ಉದ್ದೇಶದಿಂದ ನಾನು ಬಯಾಲಜಿಕಲ್ ಸೈನ್ಸ್ ಓದಿದ್ರೂ ಕೂಡ ನಮ್ಮ ತಂದೆ ಟೀಚರ್ ಆಗಿದ್ದರು. ನಾನು ಒಬ್ಬ ಉಪಾಧ್ಯಾಯನಾಗಿ ಪ್ರಾರಂಭ ಮಾಡಿದೆ. B.Ed ಕೂಡ ಮಾಡಿದ್ದೆ. ನಂತರ ಇದರತ್ತ ಒಲವು ಜಾಸ್ತಿ ಆಗಿದ್ದರಿಂದ ಇದನ್ನು ನಾನು ಒಂದು ಬದುಕಿಗಾಗಿ ಇದನ್ನು ಆಯ್ಕೆ ಮಾಡಿಕೊಂಡೆ. ಯಾವಾಗ ತಾವು ಶುರು ಮಾಡಿದ್ದು? 82ನೇ ಇಸ್ವಿಯಲ್ಲಿ. ಓಕೆ. ಜಮೀನಲ್ಲಿ ಖರೀದಿ ಮಾಡಿದ್ರಿ? ನಾನು ಪ್ರಾರಂಭದಲ್ಲಿ ಮೈಸೂರಿನ ಹತ್ತಿರ ಶಿವಪುರ ಅಂತ ಒಂದು ಹಳ್ಳಿ ಇದೆ, ಅದರಲ್ಲಿ 1.5 ಎಕರೆ ಜಮೀನು ತೊಗೊಂಡು ಪ್ರಾರಂಭ ಮಾಡಿದೆ. ಈಗ ಬ್ಯಾಂಕಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಅವತ್ತಿನ ದಿವಸಕ್ಕೆ ಅದು ದೊಡ್ಡದು, ಒಂದು 65,000 ಲೋನ್ ತೊಗೊಂಡು ಪ್ರಾರಂಭ ಮಾಡಿದ್ದು. ಇವಾಗ ಅದೆಲ್ಲ ಸಿಟಿಗೆ ಸೇರಿರೋದ್ರಿಂದ, ನಾನು ಒಂದು ಟೀಚರ್ಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಆ ಜಾಗನ ಕನ್ವರ್ಟ್ ಮಾಡಿ ಅಲ್ಲೊಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀನಿ. ನಂತರದ ದಿವಸಗಳಲ್ಲಿ ಸಿಟಿಯಿಂದ ಮುಂದಕ್ಕೆ ಹೋಗಿ ಜೈಪುರ ಅಂತ ಒಂದು HD ಕೋಟೆ ರೋಡಲ್ಲಿ ಇದೆ, ಅಲ್ಲಿಂದ ಮುಂದೆ ಒಂದು ಸುಮಾರು 40 ಎಕರೆಯಷ್ಟು ಪ್ರದೇಶ ತಗೊಂಡು ಅಲ್ಲಿ ಈ ಕೋಳಿ ಕೃಷಿ ಉದ್ದಿಮೆಯನ್ನು ಕಳೆದ 35-36 ವರ್ಷದಿಂದ ಅಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಓಕೆ. ಕೋಳಿನೇ ಯಾಕೆ ಸರ್? ಬೇರೆನೂ ಇದ್ವಲ್ಲ, ಹಸು ಇತ್ತು, ಕುರಿ ಇತ್ತು, ಮೇಕೆ ಇತ್ತು. ಇದರಲ್ಲಿ ನಿಜವಾಗಿ ಯೋಚನೆ ಮಾಡೋದಾದರೆ ನಾವು ಪ್ರತಿ ಒಂದು 10 kg ಮನುಷ್ಯ ತಿನ್ನಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ವಸ್ತುಗಳನ್ನು ಉಪಯೋಗಿಸಿ ಆಹಾರ ತಯಾರು ಮಾಡಿ ಪ್ರಾಣಿಗಳಿಗೆ ಹಾಕಿದಾಗ ಯಾವುದರಿಂದ ಹೆಚ್ಚು ಪ್ರೋಟೀನ್ ಸಿಕ್ಕತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಅದರಲ್ಲಿ ತುಂಬ ಬೇಗ ಪ್ರೋಟೀನ್ ಕನ್ವರ್ಟ್ ಆಗುವಂಥದ್ದು ಅಂತ ಹೇಳಿದ್ರೆ ಬ್ರಾಯ್ಲರ್ ಅಂತ ಇದೆ. ಕೋಳಿ ಕೃಷಿಯಲ್ಲಿ ಮಾಂಸಕ್ಕಾಗಿ ಸಾಕುವಂಥ ಪಕ್ಷಿಗಳದು. ನಂತರ ಮೊಟ್ಟೆ ಕೋಳಿಗಳು, ನಂತರ ಹಾಲು ಉತ್ಪಾದನೆ. ಪ್ರತಿ 10 kg ಫೀಡನ್ನು ಕೊಟ್ಟಾಗ ಒಂದು 7 ಲೀಟ್ರಷ್ಟು ಹಾಲು ಸಿಕ್ಕತ್ತೆ. ಅದರಲ್ಲಿ ಪ್ರೋಟೀನ್ ಎಷ್ಟು ಸಿಕ್ಕತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಅದು 3ನೇ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆ. ಮಿಕ್ಕವುಗಳೆಲ್ಲ ಇನ್ನೂ ಕೆಳಮಟ್ಟದಲ್ಲಿ ಬರುತ್ತೆ.
ಅದು 3ನೇ ಸ್ಥಾನದಲ್ಲಿ ಇದ್ದರೂ ಕೂಡ ಎಲ್ಲರೂ ಒಪ್ಕೊಳ್ತಾರೆ ಅನ್ನೋದ್ರಿಂದ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಹಾಲು ಉತ್ಪಾದನೆಗೆ ಸರ್ಕಾರ ಮೊದಲಿಂದ ಉತ್ತೇಜನ ಕೊಟ್ಕೊಂಡು ಬಂದಿದೆ. ನಂತರ ಕೋಳಿ ಕೃಷಿಯಲ್ಲಿ 2ನೇ ಸ್ಥಾನ ಪಡೆದುಕೊಳ್ಳುತ್ತೆ. ಇಷ್ಟೆಲ್ಲ ವಿಶ್ಲೇಷಣೆನ ತಾವು ಕೋಳಿ ಸಾಕೋ ಆರಂಭದಲ್ಲೇ ಮಾಡಿದ್ರ ಅಥವಾ ಸುಮ್ಮನೆ ಒಂದು ಉದ್ಯೋಗ ಅಂತ ಶುರು ಮಾಡಿದ್ದ? ಎಲ್ಲೋ ಒಂದು ಕಲ್ಪನೆ ಇತ್ತು, ಆದರೆ ಬೆಳೀತಾ ಬೆಳೀತಾ ಅದ್ರ ಬಗ್ಗೆ ಹೆಚ್ಚು ವಿಷಯಗಳು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸರ್, ಪ್ರಾಥಮಿಕವಾಗಿ ತಾವು ಸಾಂಸ್ಥಿಕ ತರಬೇತಿಯನ್ನೇನಾದರೂ ಪಡೆದ್ರ? ಎಲ್ಲಾದರೂ ಹೋಗಿ ತರಬೇತಿ ಇಲ್ಲ ಇಲ್ಲ. ಮತ್ತು ಹೇಗೆ ನೇರವಾಗಿ ಕೋಳಿ ಸಾಕಾಣಿಕೆ ಶುರು ಮಾಡಿಬಿಟ್ರ? ನೇರವಾಗಿ ಅಂದರೆ ಒಂದು ಟರ್ನಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ. ನಾನು ಪ್ರೀ ಯೂನಿವರ್ಸಿಟಿಯಲ್ಲಿ ಓದುವಾಗ ನಮ್ಮ ಅಣ್ಣ ಒಬ್ಬರು ಟ್ಯುಟೋರಿಯಲ್ಸ್ ಕಾಲೇಜನ್ನು ನಡೆಸ್ತಾ ಇದ್ದರು. ಅದರಲ್ಲಿ ನಾನು ಇನ್ವಾಲ್ವ್ ಆಗಿ ಮಕ್ಳಿಗೆ ಪಾಠ ಹೇಳ್ಕೊಂಡು ಕಾಲೇಜ್ ಅಭ್ಯಾಸನ ಮುಗಿಸಿದ್ದು. ಆ ದಿವಸಗಳಲ್ಲಿ ಬಾಟ್ನಿ MSc ಮುಗಿಸಿ ಒಬ್ಬರು ಪ್ರಭಾಕರ್ ಅಂತ ಹೇಳಿ ನಮ್ಮ ಟ್ಯುಟೋರಿಯಲ್ಸ್ನಲ್ಲಿ ಬಯಾಲಜಿ ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು. ಆವಾಗ ಅವರು ಒಂದು ಹಾರ್ಟಿಕಲ್ಚರ್ ಹೈಬ್ರಿಡ್ ಸೀಡ್ಸ್ ಆ್ಯಂಡ್ ಆರ್ನಮೆಂಟಲ್ ಪ್ಲಾಂಟ್ ಸೆಂಟರ್ ಶುರು ಮಾಡಿದ್ರು. ಅದು ಆ ದಿವಸಗಳಲ್ಲಿ ಯಾರೂ ದುಡ್ಡು ಕೊಟ್ಟು ಗಿಡಗಳನ್ನು ಕೊಂಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಪೋಲ್ಟ್ರಿ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತು. ಆಗ ನನ್ನನ್ನು ಮಾಮೂಲಿ ನೀವು ಕಾಲೇಜಿಗೆ ಹೋಗೋದು ಈ ಕೆಲಸಗಳನ್ನೆಲ್ಲ ಮಾಮೂಲಿ ಮಾಡ್ಕೊಳ್ಳಿ, ರಾತ್ರಿ ಹೊತ್ತು ನೀವು ನೋಡ್ಕೊಳ್ಳಿ, ಬೆಳಗ್ಗೆ ಹೊತ್ತು ನಾನು ನೋಡ್ಕೊತೀನಿ ಅಂತ ಹೇಳಿದರು. ನಾನು ಆವಾಗ ಒಪ್ಕೊಂಡು ಅವರೊಟ್ಟಿಗೆ ಪಾರ್ಟ್ನರ್ ಆಗಿ PUC ಓದೋ ದಿವಸಗಳಲ್ಲೇ ಕೋಳಿ ಕೃಷಿಯಲ್ಲಿ ತೊಡ್ಕೊಂಡಿದ್ದೆ. ಆ ದಿವಸಗಳಲ್ಲಿ ಆಸಕ್ತಿ ಜಾಸ್ತಿಯಾಗಿ ನಾನು ಹಗಲು ರಾತ್ರಿ ಅಲ್ಲೇ ಕಾಲ ಕಳಿಯೋಕ್ಕೆ ಶುರು ಮಾಡಿದ್ರಿಂದ ವಿದ್ಯಾಭ್ಯಾಸ 1 ವರ್ಷ ಮೊಟಕುಗೊಳ್ತು. ನಂತರ ಅದು ಮನೆಯಲ್ಲೆಲ್ಲ ನಮ್ಮ ತಾಯಿಯವರು ವಿಶೇಷವಾಗಿ ಆ ಥರ ಮಾಡಬಾರ್ದು, ಓದಿದ ನಂತರ ಏನು ಬೇಕಾದರೂ ಮಾಡು ಅಂತ ಹೇಳಿದ್ರಿಂದ ನಾನು ಕಾಲೇಜನ್ನು ಮುಗಿಸಿದ ತಕ್ಷಣ ಇದನ್ನು ಪ್ರಾರಂಭ ಮಾಡಿದೆ. ಗುರುರಾಜ್ ಅವರೇ, ಸಾಮಾನ್ಯವಾಗಿ ಕೋಳಿ ಸಾಕೋರು ಮೊದಲು ನಾಟಿ ಕೋಳಿ ಇಟ್ಕೊಂಡಿರ್ತಾರೆ, ಆಮೇಲೆ ಮಾಂಸದ ಕೋಳಿ, ಕೊನೆಗೆ ಬರೋದು ಮೊಟ್ಟೆ ಕೋಳಿಗೆ. ಆದರೆ ನೀವೇ ನೇರವಾಗಿ ಮೊಟ್ಟೆ ಕೋಳಿಗೆ ಹೋಗ್ಬಿಟ್ಟಿದ್ದೀರಲ್ಲ? ನನ್ನ ಉದ್ದೇಶ ಇದ್ದಿದ್ದು ಅದನ್ನೇ ಮಾಡಬೇಕು ಅಂತ ಹೇಳಿ. ಹೌದಾ? ಹಾಂ. ಹೇಳಿ ಸರ್, ಈಗ ಒಂದು 30 ವರ್ಷ ಆಗಿರ್ಬೋದಲ್ವೇ ತಾವು ಮೊದಲ ಕೋಳಿ ಸಾಕಾಣಿಕೆ? 42 ವರ್ಷದ ಹಿಂದೆ ತಾವು ಆರಂಭ ಮಾಡಿದಾಗ ಹೇಗಿತ್ತು ನಿಮ್ಮ ಪರಿಸ್ಥಿತಿ? ಹೇಗೆ ಶುರು ಮಾಡಿದ್ರಿ? ಅವತ್ತಿನ ದಿವಸ ಏನೂ ಇರಲಿಲ್ಲ. ನಂತರ ಉದ್ದಿಮೆನೂ ಕೂಡ ಪ್ರಾರಂಭದ ಹಂತದಲ್ಲಿ ಇತ್ತು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ದೇಶದಲ್ಲಿ ನಾವು ಎಷ್ಟು ಉತ್ಪತ್ತಿ ಮಾಡ್ತೀವಿ, ಇವಾಗ ಉದಾಹರಣೆಗೆ ಒಬ್ಬ ಮನುಷ್ಯ ಒಂದು ಆ್ಯಾವ್ರೇಜ್ ವೆಯ್ಟ್ ಅಂತ ಇಟ್ಕೊಳ್ತೀವಿ, ಒಂದು 70 kg ಒಂದು ಆ್ಯಾವ್ರೇಜ್ ವೆಯ್ಟ್ ಇರುತ್ತೆ ಅಂತಾದರೆ ದೇಶದ ಜನಸಂಖ್ಯೆಯಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಬೇಕು, ಎಷ್ಟು ಸೀರಿಯಲ್ಸ್ ಬೇಕು, ಇವುಗಳನ್ನು ಒಂದು ಲೆಕ್ಕಾಚಾರ ಇರುತ್ತೆ. ಒಂದು 400 ಗ್ರಾಮ್ನಷ್ಟು ಅಕ್ಕಿ, ರಾಗಿ, ಜೋಳ ಈ ಹೊಟ್ಟೆ ತುಂಬುವಂಥದ್ದು ಬೇಕಾಗುತ್ತೆ. ಒಂದು ದೇಹದ ತೂಕಕ್ಕೆ 1 ಗ್ರಾಮ್ನಷ್ಟು ಪ್ರೋಟೀನ್ ಅಗತ್ಯ ಇದೆ ಅಂತ ಹೇಳ್ತಾರೆ, ಕ್ರೂಡ್ ಪ್ರೋಟೀನು. ಸೊ ನಾವು ಉತ್ಪತ್ತಿ ಮಾಡ್ತಾ ಇದ್ದಿದ್ದೇ ತುಂಬ ಕಡಿಮೆ. ಹಾಗಾಗಿ ದೇಶದಲ್ಲಿ ಯಾವಾಗ ನಾವು ಸಾಕಷ್ಟು ಉತ್ಪತ್ತಿ ಮಾಡೋದಿಲ್ಲ ಆವಾಗ ಸುಭಿಕ್ಷೆ ಇರಲ್ಲ. ಒಂದು ವರ್ಗದವ್ರಿಗೆ ಮಾತ್ರ ಎಲ್ಲ ಸಿಕ್ಕುತ್ತೆ, ಮಧ್ಯಮ ವರ್ಗದಿಂದ ಕೆಳಬಂದಾಗ ಅವ್ರಿಗೇನೂ ಸಿಕ್ಕಲ್ಲ. ಸೊ ಅದಕ್ಕೆ ಸಾಕಷ್ಟು ಉತ್ಪತ್ತಿ ಮಾಡೋದೇ ಒಂದು ಸೂತ್ರ ಅಂತ ನಾನು ಅಂದ್ಕೊಳ್ತೀನಿ. ಓಕೆ. ಅಲ್ಲ, ನೀವು ಆರಂಭ ಮಾಡಿದ್ರಲ್ಲ, ಅವಾಗ ಬ್ಯಾಂಕಿಂದ ಎಷ್ಟು 60,000 ಸಂಬಳ, ಒಂದು 65,000 ಲೋನ್ ತಗೊಂಡಿದ್ದು ಅಲ್ವಾ? ಹೇಗೆ ತಾವು ಸಾಕಣೆ ಮಾಡಿದ? ಆಗ ಹೇಗಿತ್ತು ಈ ಮೊಟ್ಟೆ ಕೋಳಿ ಸಾಕಾಣಿಕೆ ವಿಧಾನ ಎಲ್ಲ ಯಾವ ರೀತಿ ಇತ್ತು? ಆಗ್ತಾನೆ ನೆಲದ ಮೇಲೆ ಸಾಕುವಂಥದ್ದನ್ನು ಬಿಟ್ಟು ಬ್ಯಾಟ್ರಿ ಬ್ರೂಡರ್ಸ್ ಅಂತ ಕೇಜ್ ಸಿಸ್ಟಮ್ ಬಂದಿತ್ತು. ಅವಾಗ ನಾನು ಕೇಜ್ ಸಿಸ್ಟಮನ್ನೇ ಅಳವಡಿಸ್ಕೊಂಡು ಪ್ರಾರಂಭ ಮಾಡಿದೆ. ಬಹಳ ಬೇಗ, ಅಂದರೆ 1-1.5 ವರ್ಷದಲ್ಲೇನೆ ನಾನು ಪ್ರಾಮಾಣಿಕವಾಗಿ ರೀಪೇಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಒಂದು 5 ಲಕ್ಷ ಲೋನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಅದ ನಂತರ 1,000ದಿಂದ ಪ್ರಾರಂಭ ಮಾಡಿ ಒಂದು 10,000 ಕೋಳಿವರೆಗೂ ಆ ದಿವಸಗಳಲ್ಲಿ ಮಾಡಿದ್ದೆ. ಅಂದರೆ ಬ್ಯಾಂಕಿಂದ ಲೋನ್ ತಗೊಳ್ಳೋದು ಕೂಡ ಆ ದಿವಸಗಳು ಕಷ್ಟ ಇತ್ತು. ಮನೆ ಯಾವ ರೀತಿ ಕಟ್ಕೊಂಡಿದ್ರಿ? ಆಸ್ಬೆಸ್ಟಾಸ್ ಶೀಟ್ಸು ಮತ್ತು ಐರನ್ ಟ್ರೆಸ್ಸಸ್ ಹಾಕಿ ಕಟ್ಟಿದ ಕೋಳಿ ಮನೆಗಳದು. ಅಂದರೆ ಮಾಮೂಲಿ ಶೆಡ್ಗಳು, ಪೋಲ್ಟ್ರಿ ಹೌಸಸ್. ಎಷ್ಟು ಕೋಳಿಗಳಿಂದ ಶುರು ಮಾಡಿತ್ತು? 1,000ದಿಂದ. ಹೇಗೆ ಹಂತವಾಗಿ ಅಭಿವೃದ್ಧಿ ಹೊಂದಿದ್ರಿ? ನಿಮ್ಮ ಜರ್ನಿ ಹೇಳ್ತಾ ಹೋಗಿ. ಓಕೆ. ಅದೇ ಪ್ರಾರಂಭದಲ್ಲಿ 1,000 ಪ್ರಾರಂಭ ಮಾಡಿದೆ. ನಂತರ ಒಂದೊಂದು ಬ್ಯಾಚನ್ನ 2,000ಕ್ಕೆ ಕನ್ವರ್ಟ್ ಮಾಡಿ ಒಂದು 10,000 5 ಬ್ಯಾಚ್ಗಳನ್ನು ಇಟ್ಕೊಂಡಿದ್ದೆ. ಸೊ ಅದಾದ ನಂತರ ಆ ಉದ್ದಿಮೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾರಾಟದಲ್ಲಿ ಒಂದು ವ್ಯವಸ್ಥೆ ಇರಲಿಲ್ಲ.
ಮೈಸೂರು ಎಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೃಷಿಕರನ್ನೆಲ್ಲ ಒಟ್ಟು ಮಾಡಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಕೋಆಪರೇಟಿವ್ ಲೈನ್ಸ್ನಲ್ಲಿ ನಡೆಸಿ ನಾವು ಉತ್ಪತ್ತಿ ಮಾಡಿ ಇದನ್ನು ನಾವೇ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಅಂತಂದ್ವಿ. ನೀವು ಮಾಡಿದ್ರ? ಹೌದು, ನಾನು ಅದಕ್ಕೆ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಒಂದು 25 ವರ್ಷ ಅದನ್ನು ನಡೆಸಿದ್ದೀನಿ. ಈಗಿಲ್ವಾ ಸಂಸ್ಥೆ? ಈಗ ಸದ್ಯದಲ್ಲಿ ಇಲ್ಲ ಅದು. ಅದಾದ ನಂತರ ಅಂದರೆ ನಾನು ರೋಟ್ರಿಯಲ್ಲೂ ಇದ್ದೀನಿ. ರೋಟ್ರಿ ಗವರ್ನರ್ಶಿಪ್ ತಗೊಳ್ಳುವಾಗ ಅದ್ರ ಕೆಲಸಗಳು ಒತ್ತಡಗಳು ಜಾಸ್ತಿ ಆಗುತ್ತೆ. ಬೇರೆ ಯಾರಾದರೂ ಮುಂದುವರ್ಸ್ಕೊಂಡು ಹೋಗಿ ಅಂತಂದಾಗ ಯಾರೂ ಅದಕ್ಕೆ ತಯಾರಿರಲಿಲ್ಲ. ಆವಾಗ ಅದನ್ನು ನಾನು ಮುಚ್ಚಬೇಕಾಗಿ ಬಂತು. ಸರಿ. ಸೊ ಹಾಗೇನೇ ನಾವು ಪ್ರಾರಂಭದ ದಿವಸಗಳಲ್ಲಿ ರೆಡಿಮೇಡ್ ಫೀಡನ್ನು ಕಂಪನಿಗಳಿಂದ ತಗೊಳ್ತಾ ಇದ್ವಿ. ನಾವು ಎಲ್ಲಿವರೆಗೂ ನಾವು ನಮ್ಮ ಬೇಕಾಗಿರುವಂಥ ಫೀಡನ್ನು ನಾವೇ ತಯಾರಿಸ್ಕೊಳ್ತಾ ಇರಲಿಲ್ಲ, ಅಲ್ಲಿವರೆಗೂ ನಾವೇನು ಒಂದು ಉನ್ನತಿಯನ್ನು ಕಂಡೇ ಇರಲಿಲ್ಲ. ಸೊ ಬೇರೆ ಬೇರೆ ಕಂಪ್ನಿಯವರಿಂದ ತೊಗೊಳ್ತಾ ಇದ್ವಿ. ನಾವೇ ಯಾವಾಗ ಫೀಡನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ವಿ, ಆವಾಗ ನಿಜವಾದ ಲಾಭದ ಅಂಶ ನಮಗೆ ಸಿಕ್ಕೋದಕ್ಕೆ ಪ್ರಾರಂಭ ಆಯಿತು. ಆವಾಗ ತಿರ್ಗಾ ನಾವೆಲ್ಲ ಸಣ್ಣ ಕೃಷಿಕರು ಪದಾರ್ಥಗಳನ್ನು ಒಟ್ಟಿಗೆ ತೊಗೊಳಕ್ಕಾಗಲ್ಲ, ಬೈಯಿಂಗ್ ಪವರ್ ಇರಲ್ಲ ಅಂತ ಹೇಳಿ ಒಂದು ಮೈಸೂರು ಪೋಲ್ಟ್ರಿ ಅಸೋಸಿಯೇಟ್ಸ್ ಅಂತ ಮಾಡಿ ಕೃಷಿಕರನ್ನೆಲ್ಲ ಒಂದು ಮಾಡಿ ಎಲ್ಲರಿಗೂ ಒಟ್ಟಿಗೆ ಬೇಕಾಗುವಂಥದ್ದನ್ನು ಒಟ್ಟಿಗೆ ತಗೊಂಡು ಹಂಚ್ಕೊಳ್ಳುವಂಥ ಒಂದು ಸಿಸ್ಟಮನ್ನು ತಂದಿದ್ದೆ. ಹಾಗೆಯೇ ಅದಕ್ಕೆ ಡ್ರಗ್ ಲೈಸೆನ್ಸ್ ತಗೊಂಡು ಬೇಕಾಗಿರುವಂಥ ಎಲ್ಲ ವ್ಯಾಕ್ಸಿನ್ನು, ಹೆಲ್ತ್ ಕೇರ್ ಪ್ರಾಡಕ್ಟ್ಸು, ಮೆಡಿಸಿನ್ಸು, ಆ್ಯಂಟಿಬಯೋಟಿಕ್ಸು ಇದೆಲ್ಲವನ್ನು ಕೂಡ ನಾವು ಮೈಸೂರು ಪೋಲ್ಟ್ರಿ ಅಸೋಸಿಯೇಟ್ಸ್ ಅಂತ ಮಾಡಿ ಆ ಕಂಪ್ನಿ ಇವತ್ತಿಗೂ ಅದು ನಡೀತಾ ಇದೆ. ಸರ್, ಅವತ್ತಿನಿಂದ ಇವತ್ತಿನವರೆಗೂ ತಾವೆಲ್ಲೂ ತರಬೇತಿ ಹೋಗೇ ಇಲ್ವಾ? ನಂತರದ ದಿವಸಗಳಲ್ಲೂ ಕೂಡ ನಾನು ಬೆಂಗಳೂರಿನ ಹೆಬ್ಬಾಳ ಇದರ ಸಂಪರ್ಕದಲ್ಲಿ ಇದ್ದೀನಿ. ಅಲ್ಲಿರೋ ಡಾಕ್ಟರ್ಸು, ಸೈಂಟಿಸ್ಟ್ಸು ಅವರೆಲ್ಲರೂ ಪರಿಚಯದಲ್ಲಿ ಕಂಟಿನ್ಯೂಸ್ ಆಗಿ ಅನೇಕ ವರ್ಷಗಳವರೆಗೂ ಇದ್ದರು. ಇತ್ತೀಚಿನ ದಿವಸಗಳಲ್ಲಿ ನಾನು ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆಗ್ತಾಯಿಲ್ಲ. ಸೊ ನಾನು ಒಂದು ಕನ್ನಡದಲ್ಲಿ ಕೋಳಿ ಬೇಸಾಯ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಕೂಡ ತರ್ತಾ ಇದ್ದೀನಿ. ಅದು ವೀಕ್ಲಿ ನ್ಯೂಸ್ ಪೇಪರ್. ಈಗಲೂ ತರ್ತಾ ಇದ್ದೀರಾ? ಅಂದರೆ ಇತ್ತೀಚಿನ ಒಂದು 2-3 ವರ್ಷದಿಂದ ಅದು ಸ್ಥಗಿತ ಆಗಿದೆ. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಜನವರಿ 7ರಂದು ರೇಷ್ಮೆ ರೀಲಿಂಗ್ನಿಂದ ಆದಾಯ ಉತ್ಪಾದನೆಯನ್ನು ಕುರಿತು ಮೈಸೂರಿನ CSRTI ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ MN ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವಿದೆ. ಹ್ಯಾಂಡ್ಲೂಮ್ಸ್ಗೆ ನಾವು 26,48,000 ಮಿಷನರಿ ಸಬ್ಸಿಡಿ ಕೊಡ್ತೀವಿ. ಸೊ ಇದರಲ್ಲಿ ದಿನಕ್ಕೆ 6.5 ಸ್ಯಾರೀಸ್ ಮಾಡಬಹುದು. ರೇಷ್ಮೆ ಐಸಿರಿ, ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಸರಿಗ ಮೊಟ್ಟೆ ಕೋಳಿ ಸಾಕಾಣಿಕೆಯಲ್ಲಿ ಅವತ್ತಿನಿಂದ ಇಲ್ಲಿವರೆಗೆ ಏನೇನು ಬದಲಾವಣೆಗಳನ್ನು ತಾವು ಗಮನಿಸಿದಿರಿ ತಾಂತ್ರಿಕವಾಗಿ ಬೇಸಾಯದ ದೃಷ್ಟಿಯಿಂದ? ಈ ತಳಿ ಅಭಿವೃದ್ಧಿ ಅನ್ನೋದು ಒಂದು ಕಂಟಿನ್ಯೂಯಸ್ ಪ್ರಾಸೆಸ್ಸು. ಹಾಗೇನೇ ಇವಾಗ ಈಗ ಮನುಷ್ಯನಿಗೆ ಯಾವ ರೀತಿ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ಗಳು ಅಂತ ನಾವೇನು ಪೂರಕವಾಗಿ ಬೇಕಾಗುತ್ತೆ, ಅದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ಗಳಾಗ್ತಾ ಇದೆ, ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಅದೇ ರೀತಿ ವೆಟರ್ನರಿ ಫೀಲ್ಡಲ್ಲೂ ಕೂಡ ಅಷ್ಟು ಅಭಿವೃದ್ಧಿ ಆಗಿದೆ. ಮೊದಲು ಕಾಯಿಲೆಗಳು ಅಂತಂದರೆ ಒಟ್ಟಿಗೆ ಇಡೀ ಮಂದೆಗಳೇ ಸತ್ತೋಗ್ತವೆ ಅನ್ನೋಂಥ ಒಂದು ಭಯ ಇರ್ತಾಯಿತ್ತು. ಈಗ ಒಂದು ಮಗುಗೆ ಯಾವ ರೀತಿ ನಾವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಗಳಿಂದ ಆ ಮಗುವನ್ನು ಕೆಲವು ಕಾಯಿಲೆಗಳಿಂದ ರಕ್ಷಿಸ್ತೀವಿ, ಅದೇ ರೀತಿ ಪೋಲ್ಟ್ರಿಯಲ್ಲೂ ಕೂಡ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಇದೆ. ಈ ಏವಿಯನ್ ಡಿಸೀಸಸ್ ಅಂತ ಕರಿತೀವಿ. ಪಕ್ಷಿಗಳಿಗೆ ಬರುವಂಥ ಕಾಯಿಲೆಗಳು ಬೇರೆ, ಮನುಷ್ಯರಿಗೆ ಬರುವಂಥ ಕಾಯಿಲೆಗಳು ಬೇರೆ. ಹಾಗಾಗಿ ಈ ಪಕ್ಷಿಗಳಿಗೆ ಬರುವಂಥ ಸಾಮಾನ್ಯ ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಮೂಲಕ ನಾವು ಅದನ್ನು ತಡೆಗಟ್ಟುವಂಥ ವ್ಯವಸ್ಥೆ ಇದೆ. ಇವಾಗ ಅಂಥ ಭಯ ಪಡುವಂಥ ಪರಿಸ್ಥಿತಿ ಇಲ್ಲ. ಈಗ ತಳಿ ಬಗ್ಗೆನೇ ಬರೋಣ. ನೀವು ಶುರು ಮಾಡಿದ್ದು ಯಾವ ತಳಿ, ಈಗ ಸಾಕ್ತಿರೋದು ಯಾವ ತಳಿ? ನಾನು ಪ್ರಾರಂಭದಿಂದನೂ ಕೂಡ ಬ್ಯಾಬ್ಕಾಕ್ ಅಂತ ಒಂದು ತಳಿ ಇದೆ. ಅದು ಇಂಡಿಯನ್ ಕಂಡೀಷನ್ಸ್ಗೆ, ನಮ್ಮ ಹವಾಮಾನಕ್ಕೆ ಒಗ್ಕೊಂಡಿದೆ. ಮತ್ತು ಅದಕ್ಕೆ ರೋಗಗಳನ್ನು ತಡೆಗಟ್ಟುವಂಥ ಶಕ್ತಿ, ಒಳ್ಳೆ ಉತ್ಪಾದನೆ ಕೊಡುವಂಥ ಶಕ್ತಿ ಇದೆಲ್ಲ ಇರೋದ್ರಿಂದ ನಾನು ಅದೇ ತಳಿಯನ್ನೇ ಇವತ್ತಿನವರೆಗೂ ಬಳಸ್ಕೊಂಡು ಬಂದಿದ್ದೀನಿ. ಓಕೆ, ಎಲ್ಲಿಂದ ತಗೋತೀರಾ ಸರ್ ತಾವು ಅದನ್ನು? ಬೆಂಗಳೂರಿನಲ್ಲಿ ಹ್ಯಾಚರೀಸ್ ಇದೆ, ಹ್ಯಾಚರೀಸಿಂದ ಬರುತ್ತೆ. ಅದು
ಹೈದ್ರಾಬಾದ್ ಮತ್ತು ಪೂನಾ ಹೆಡ್ ಆಫೀಸ್ ಇರುವಂಥದ್ದು ವೆಂಕಟೇಶ್ವರ ಹ್ಯಾಚರೀಸ್ ಅಂತ ಹೇಳಿ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು, ಬೇಸಿಕ್ ರಿಸರ್ಚ್ ಎಲ್ಲ ನಡೀತಾ ಇರುತ್ತೆ. ತಾವು ಮರಿಗಳನ್ನು ತಂದುಬಿಡ್ತೀರಿ. ಹಾಂ, ಹೌದು ಅಲ್ವಾ? ಈಗೆಲ್ಲ ವರ್ಷಕ್ಕೆ 360-380 ಮೊಟ್ಟೆ ಇಡುವಂಥ ಕೋಳಿಗಳು ಕೂಡ ಬಂದಿದ್ದಾವೆ ಅಂತ ಕೇಳ್ಪಟ್ಟಿದ್ದೀವಿ. ಈಗ ತಾವು 320 ಬಂದಿದೆ. ನಾನು ಪ್ರಾರಂಭದ ದಿವಸಗಳಲ್ಲಿ 180-200 ಬರ್ತಾ ಇತ್ತು. ಇವಾಗ 320ವರೆಗೂ ಬರುತ್ತೆ. ಹೌದಾ? ತಾವು ಆ ತಳಿನೇ ಸಾಕ್ತಾ ಇರೋದು? ಹೌದು ಹೌದು. ಮುಂಚೆ ನೀವು ಸಾಕಣಾ ವಿಧಾನಕ್ಕೆ ಹೋಲಿಸಿದರೆ ಈಗ ಸಾಕಷ್ಟು ತಾಂತ್ರಿಕತೆಗಳು ಸಾಕಣಾ ವಿಧಾನದಲ್ಲೂ ಬಂದಿದ್ದಾವೆ ಅಂತ ಬಹಳಷ್ಟು ಜನ ಕೋಳಿ ಸಾಕಣೆದಾರರು ಹೇಳ್ತಾರೆ. ಹೌದು. ಈಗ ನೀವೇನು ಹೊಸದಾಗಿ ಮಾಡಿದ್ದೀರಲ್ಲ, ಇಲ್ಲಿ ಎಷ್ಟು ಕೋಳಿ ಸಾಕ್ತಾ ಇದ್ದಿರ್ತಾವೆ? ಇಲ್ಲಿ ಮರಿಗಳು ಮತ್ತು ಗ್ರೋಯರ್ಸ್ ಅಂತ ಕರಿತೀವಿ. 3 ಹಂತದಲ್ಲಿ ಇರುತ್ತೆ. ಒಂದು ದಿವಸದ ಮರಿಯಿಂದ ಒಂದು 10 ವಾರದವರೆಗೂ ಅದನ್ನು ನಾವು ಚಿಕ್ಸ್ ಅಂತ ಬ್ರೂಡಿಂಗ್ ಶೆಡ್ಡಲ್ಲಿ ಮೇಂಟೈನ್ ಮಾಡ್ತೀವಿ, 8ರಿಂದ 10 ವಾರದವರೆಗೂ. ನಂತರ ಗ್ರೋಯರ್ಸ್ ಅಂತ ಕರಿತೀವಿ, ಅದು ಒಂದು ಹಂತ. ನಂತರ ಲೇಯರ್ಸ್ ಅಂತ ಹೇಳಿಬಿಟ್ಟು ಇದು ಒಟ್ಟು ಒಂದು 72ರಿಂದ 80 ವಾರದವರೆಗೂ ಒಂದು ಸೈಕಲ್ ಅಂತ ಇಟ್ಕೊಳ್ತೀವಿ. ಆ ಒಂದು ದಿವಸದ ಮರಿ ತಂದು ರೋಗಗಳನ್ನು ತಡೆಗಟ್ಟುವಂಥ ವ್ಯಾಕ್ಸಿನೇಷನ್ನು ಇದನ್ನೆಲ್ಲ ಮಾಡಿಕೊಂಡು ಒಂದು 18-19 ವಾರ ಆಗುವಷ್ಟೊತ್ತಿಗೆ ಅದು ಸೆಕ್ಷುಯಲ್ ಮೆಚ್ಯೂರಿಟಿ ರೀಚ್ ಆಗಿ ಮೊಟ್ಟೆ ಇಡೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಬ್ರೂಡಿಂಗ್ ಆ್ಯಂಡ್ ಗ್ರೋಯಿಂಗ್ ಸ್ಟೇಜಸ್ನಲ್ಲಿ ಬೆಳೆಸೋದಷ್ಟೇನೇನೆ, ರೋಗಗಳನ್ನು ತಡೆಗಟ್ಟುವಂಥದ್ದು ಮತ್ತು ಅದಕ್ಕೆ ಪೂರಕವಾಗಿ ಏನೇನು ಅಂಶಗಳು ಬೇಕೋ ಫೀಡಲ್ಲಿ, ಪ್ರೋಟೀನು, ಫೈಬರು, ಎನರ್ಜಿ ಲೆವೆಲ್ಸು, ಅದಕ್ಕೆ ಏನು ಬೇಕೋ ಅದೇ ರೀತಿಯಲ್ಲಿ ನಮಗಿಂತ ನಾವೇನು ತಿಂತೀವಿ ಅದಕ್ಕಿಂತ ಹೆಚ್ಚು ನಿಗಾವಹಿಸಿ ಅದನ್ನು ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಈಗ ಬ್ರೂಡಿಂಗ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನ್ಯಾಚುರಲ್ ಕಂಡೀಷನ್ಸ್ನಲ್ಲಿ ತಾಯಿ ರೆಕ್ಕೆ ಸಂದಿಯಲ್ಲಿ ಶಾಖ ತಗೊಳುತ್ತದು. ರೆಕ್ಕೆ ಪುಕ್ಕಗಳು ಬಂದು ಈ ಹೊರಗಿನ ವಾತಾವರಣದ ಚಳಿ, ಗಾಳಿ ಇವುಗಳನ್ನು ತಡ್ಕೊಳ್ಳೋ ತನಕ ಅದು ಇಲ್ಲಿ ಫಾರ್ಮ್ಗಳಲ್ಲಿ ನಾವು ತಾಯಿ ಕೋಳಿಯ ಆಬ್ಸೆನ್ಸಲ್ಲಿ ನಾವು ಅದನ್ನು ಕೃತಕವಾಗಿ ಮಾಡಬೇಕಾಗತ್ತೆ. ಕರ್ಟನ್ಗಳನ್ನು ಹಾಕಿ ಅದು ಎಲ್ಲಿ ನಾವು ಸಾಕ್ತೀವಿ ಆ ಮನೆ ಉಷ್ಣಾಂಶವನ್ನು ನಿರ್ದಿಷ್ಟ ಮಟ್ಟಕ್ಕೆ ಕಾಪಾಡ್ಕೋಬೇಕಾಗತ್ತೆ. ಅದಕ್ಕೆ ಗ್ಯಾಸ್ ಬ್ರೂಡರ್ಸನ್ನು ಉಪಯೋಗಿಸ್ಕೋಬೋದು, ಎಲೆಕ್ಟ್ರಿಕಲ್ ಇದನ್ನು ಉಪಯೋಗಿಸ್ಕೋಬೋದು. ಹಿಂದಿನ ದಿವಸಗಳಲ್ಲಿ ಬಲ್ಪ್ಗಳನ್ನು ಉಪಯೋಗಿಸ್ತಾ ಇದ್ವಿ, ಅದು ವಿದ್ಯುತ್ ಶಕ್ತಿ ತುಂಬ ಖರ್ಚಾಗ್ತಾಯಿತ್ತು. ಈಗ ಗ್ಯಾಸ್ ಬ್ರೂಡಿಂಗ್ ಬಂದಿದೆ. ಅಲ್ಲ, ಈಗ ಎಷ್ಟು ಕೋಳಿ ಸಾಕ್ತಾರೆ ಸರ್ ತಾವು? ಇವಾಗ ನಾನು ಒಂದು ಬ್ಯಾಚಲ್ಲಿ 26,000 ಇರುತ್ತೆ, ಅಂಥದ್ದು 5 ಬ್ಯಾಚ್ ಇದೆ. 1,30,000 ಕೋಳಿಗಳು ಮೊಟ್ಟೆ ಇಡೋವಂಥ ಹಂತದಲ್ಲಿರುತ್ತೆ. ಹಾಗೆಯೇ ಒಂದು 26-27,000 ಬ್ರೂಡಿಂಗು, 27,000 ಗ್ರೋಯಿಂಗ್ ಸ್ಟೇಜ್ನಲ್ಲಿರುತ್ತೆ. ಒಟ್ಟು ಅಂದಾಜಿನಲ್ಲಿ ಒಂದು 2 ಲಕ್ಷದವರೆಗೂ ಫಾರಮ್ನಲ್ಲಿ ಇರುತ್ತೆ. ಓಕೆ. ಎಷ್ಟು ಕೋಳಿ ಸಾಕಣೆ ಮನೆಗಳನ್ನು ಕಟ್ಕೊಂಡಿದ್ದೀರಿ? ಒಂದು ಬ್ರೂಡರ್ ಹೌಸ್ ಇದ್ದರೆ ಒಂದು ಗ್ರೋಯರ್ ಹೌಸ್ ಇರುತ್ತೆ. ಒಂದು ಬ್ರೂಡರ್ ಒಂದು ಗ್ರೋಯರ್ ಅಂತ ಇದ್ದಾಗ ಬ್ರೂಡರನ್ನು ನಾವು 10 ವಾರ ಉಪಯೋಗಿಸ್ಕೋತೀವಿ ಅಂತಂದರೆ, ಗ್ರೋಯರನ್ನು 10 ವಾರ ಉಪಯೋಗಿಸ್ಕೋತೀವಿ ಅಂತಂದರೆ 5 ಮನೆಗಳನ್ನು ಕಟ್ಟಿದ್ರೆ ಮಾತ್ರ ಅದು ಲಾಭದಾಯಕವಾಗಿ ಪರಿಗಣಿಸುತ್ತೆ. ಇಲ್ಲದೇ ಇದ್ದರೆ ವರ್ಷದಲ್ಲಿ 10 ವಾರ ಉಪಯೋಗಿಸಿ 40 ವಾರ ಖಾಲಿ ಬಿಡಬೇಕಾಗುತ್ತೆ. 5 ಬ್ಯಾಚ್ಗಳನ್ನು ತಂದಾಗ ಕ್ಲೀನಿಂಗಿಗೆ ಒಂದು 15 ದಿವಸ ಒಂದು ಟೈಮನ್ನು ಇಟ್ಕೊಂಡಾಗ 5 ಬ್ಯಾಚ್ಗಳನ್ನು ನಾವು ತಂದಾಗ ಮಾತ್ರ ಯಾವಾಗಲೂ ಎಲ್ಲ ಮನೆಗಳಲ್ಲಿ ಕೋಳಿ ಇರುತ್ತೆ. ಕ್ಲೀನಿಂಗಿಗೆ, ಡಿಸ್ಇನ್ಫೆಕ್ಷನ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಅವಧಿಯನ್ನು ಬಿಟ್ಟು ಎಲ್ಲ ಮನೆಗಳು ಕೂಡ ಉಪಯೋಗಕ್ಕೆ ಬರುತ್ತೆ. ಈಗ ಮೊಟ್ಟೆ ಇಡುವಂತಹ ಕೋಳಿಗಳನ್ನು ಸಾಕೋ ಮನೆಗಳು ಎಷ್ಟಿದ್ದಾವೆ ಸರ್? 5 ಮನೆಗಳು. 5 ಮನೆ. ಏನು ವಿಸ್ತೀರ್ಣ ಏನು? ನಾನು ಪ್ರಾರಂಭದಲ್ಲಿ 13,000ಕ್ಕೆ ಪ್ರಾರಂಭ ಮಾಡಿದೆ ಅಲ್ಲಿ. ನಂತರ ಅದನ್ನು ಡಬಲ್ ಮಾಡಿದಾಗ ಇನ್ನೊಂದು ಮನೆಗಳನ್ನು ಕಟ್ಟಿದೆ. ಆ ವಿಸ್ತೀರ್ಣ ಒಂದು 30 ಅಡಿ ಅಗಲ, 300 ಅಡಿ ಉದ್ದ ಇರುತ್ತೆ. ಅಂಥದ್ದು 2 ಮನೆಗಳು ಸೇರಿ ಒಂದು ಬ್ಯಾಚ್ ಆಗುತ್ತೆ. ಆ ಥರ. ಅಂದರೆ ಈಗ ಮನೆಗಳನ್ನು ಏನಾದ್ರು ವಿಶೇಷವಾದ ತಾಂತ್ರಿಕತೆಗಳನ್ನು ಬಳಸಿ? ತಾಂತ್ರಿಕತೆ ಅಂದರೆ ಅದಕ್ಕೆ ಬೇಕಾಗುವಂಥ ನ್ಯಾಚುರಲ್ ಕಂಡೀಷನ್ಸು, ಗಾಳಿ ಬೆಳಕು ಇರುವಂಥದ್ದು, ಒಂದು ಕೋಳಿ ಮನೆಯಿಂದ ಇನ್ನೊಂದು ಕೋಳಿ ಮನೆಗೆ ಸಾಕಷ್ಟು ಅಂತರ ಇರುವಂಥದ್ದು, ಕಾಯಿಲೆಗಳು ಬಂದಾಗ ಅಕಸ್ಮಾತು ಒಂದು ಬ್ಯಾಚಿಂದ ಇನ್ನೊಂದು ಬ್ಯಾಚ್ಗೆ ಬೇಗ ಹರಡದೇ ಇರುವಂಥದ್ದು. ಆ ರೀತಿ ಇರಬೇಕಾದ್ರೆ ಸಾಕಷ್ಟು ಜಾಗ, ವಿಸ್ತೀರ್ಣ, ಜೊತೆಗೆ ಅಂತರ ಮತ್ತು ಎತ್ತರ, ಭೂಮಿಯಿಂದ ಒಂದು 5ರಿಂದ 6 ಅಡಿ ಎತ್ತರ ಇರುವಂಥದ್ದೊಂದು ಗಾಳಿ ಆಡೋದಕ್ಕೆ ಅವಕಾಶ ಕೊಟ್ಕೊಂಡಾಗ ಅಮೋನಿಯಾ ಉತ್ಪಾದನೆ ಕಡಿಮೆ ಇರುತ್ತೆ. ಅಥವಾ ಅಮೋನಿಯಾ ಉತ್ಪತ್ತಿ ಆಗೇ ಆಗುತ್ತೆ, ಆದರೂ ಕೂಡ ಅದರ ತೀಕ್ಷ್ಣತೆ ಕಡಿಮೆ ಇರುತ್ತೆ ಗಾಳಿ ಬೆಳಕು ಜಾಸ್ತಿ ಇದ್ದಾಗ.
ತುಂಬ ಮರಗಿಡಗಳನ್ನು ಬೆಳೆಸ್ಕೊಂಡಿದ್ದೀರಾ? ಬಾರ್ಡರ್ ಏರಿಯಾನಲ್ಲಿ ಕೆಲವು ಹಣ್ಣು ಬಿಡದೇ ಇರುವಂಥ ಮರಗಳನ್ನು ಹಾಕ್ತೀವಿ. ಕೋಳಿ ಕೃಷಿ ಉದ್ದಿಮೆಯಲ್ಲಿ ನಾವು ಹಣ್ಣಿನ ಗಿಡಗಳು, ಮರ ಗಿಡಗಳನ್ನು ಜಾಸ್ತಿ ಕೋಳಿ ಮನೆಗಳ ಪಕ್ಕ ಹಾಕಿದಾಗ ಈ ವೈಲ್ಡ್ ಬರ್ಡ್ಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ವ್ಯಾಕ್ಸಿನೇಷನ್ ಆಗಿರಲ್ಲ. ಸೊ ಆ ಕಾಯಿಲೆಗಳು ನಮ್ಮ ಪಕ್ಷಿಗಳಿಗೆ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಮರ ಗಿಡಗಳನ್ನು ಜಾಸ್ತಿ ಬೆಳೆಸಬಾರ್ದು. ಹಣ್ಣಿನ ಗಿಡಗಳು ವಿಶೇಷವಾಗಿ ಪಕ್ಷಿಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದನ್ನು ಬೆಳೆಸಬಾರ್ದು ಅಂತಲೇ ಒಂದು ನಿಯಮ ಇದೆ. ಹಣ್ಣು ಬಿಡದ ಮರಗಳನ್ನು ಬೆಳೆಸ್ಕೊಂಡಿದ್ದೀರಿ? ಬೆಳೆಸ್ಬೋದು. ಆಹಾರದ ಬಗ್ಗೆ ಹೇಳಿ ಸರ್. ನೀವೇ ತಯಾರು ಮಾಡ್ತೀನಿ ಅಂತಂದಿದ್ರಿ. ಕೋಳಿ ಕೃಷಿಗೆ ಬೇಕಾಗುವಂಥ, ಉದ್ದಿಮೆಗೆ ಬೇಕಾಗುವಂಥ ಆಹಾರಗಳು. ಇದರಲ್ಲಿ ನಾವು ಬಳಸುವಂಥದ್ದು 3 ಅಂಶಗಳನ್ನು ಗಣನೆಗೆ ಇಟ್ಕೋಬೇಕಾಗುತ್ತೆ. ಒಂದು ಎನರ್ಜಿ ಸೋರ್ಸ್ ಅಂತ, ಹೊಟ್ಟೆ ತುಂಬೋದಕ್ಕೆ ನಾವು ಏನು ಉಪಯೋಗಿಸ್ತೀವಿ ಅದು ಎನರ್ಜಿ ಸೋರ್ಸ್ ಅಂತ ಹೇಳ್ತೀವಿ. ನಂತರ ಪ್ರೋಟೀನು, ನಂತರ ಬರುವಂಥದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಪೂರಕ ಅಂಶಗಳನ್ನು ಕೊಡಬೇಕಾಗುತ್ತೆ. ಸೊ ಈ ಎನರ್ಜಿ ಲೆವೆಲ್ಗೆ, ಎನರ್ಜಿ ಒದಗಿಸೋದಕ್ಕೋಸ್ಕರ, ಶಕ್ತಿಗೋಸ್ಕರ ಸಾಮಾನ್ಯವಾಗಿ ನಾವು ಯಾವ ಪ್ರದೇಶದಲ್ಲಿ ಕೋಳಿ ಕೃಷಿಯನ್ನು ಮಾಡ್ತೀವಿ ಆ ಪ್ರದೇಶದಲ್ಲಿ ಏನು ಹೆಚ್ಚು ಸಿಕ್ಕುತ್ತೆ ಅನ್ನೋದನ್ನು, ಈಗ ಮೆಕ್ಕೆಜೋಳ ಇರ್ಬೋದು, ಹಾಗೆಯೇ ಅಕ್ಕಿ ನುಚ್ಚಿ ಇರ್ಬೋದು, ಗೋಧಿ ನುಚ್ಚಿರ್ಬೋದು, ಮುಖ್ಯವಾಗಿ ಬೆಳೆಗಳನ್ನು ಬೆಳೆದು ಮನುಷ್ಯ ತಿನ್ನೋಕ್ಕೆ ಸಾಧ್ಯ ಇರುವಂಥದ್ದನ್ನು ಮನುಷ್ಯರಿಗೆ ಉಪಯೋಗಿಸ್ಕೋಬೇಕಾಗುತ್ತೆ. ಮನುಷ್ಯರು ತಿನ್ನುವಂಥ ಪದಾರ್ಥಗಳನ್ನು ನಾವು ಕೃಷಿಯಲ್ಲಿ ಉಪಯೋಗಿಸ್ಬಾರ್ದು, ಅದೊಂದು ಅಪರಾಧ ಅಂತಲೇ ಹೇಳ್ಬೋದು. ಹಾಗಾಗಿ ಮನುಷ್ಯರು ತಿನ್ನೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು, ಈಗ ಡಿಸ್ಕಾರ್ಡೆಡ್ ಗ್ರೈನ್ಸ್ ಫ್ರಮ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರುತ್ತೆ, ಅವುಗಳನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗಾಗಿ ಎನರ್ಜಿ ಸೋರ್ಸ್ಗೆ ನಾವು ಮೆಕ್ಕೆಜೋಳ ಅಥವಾ ಅಕ್ಕಿ ನುಚ್ಚು, ಗೋಧಿ ನುಚ್ಚು ಇಂಥವುಗಳನ್ನು ಉಪಯೋಗಿಸ್ಕೊಳ್ತೀವಿ. ಪ್ರೋಟೀನ್ಗೋಸ್ಕರ ಕಡಲೆಕಾಯಿ ಹಿಂಡಿ, ಸೋಯಾ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಸಾಸಿವೆ ಹಿಂಡಿ ಇವುಗಳನ್ನು ಬಳಸ್ಕೋಬೋದು. ಹಾಗೆಯೇ ಅದಕ್ಕೆ ಪೂರಕಾಂಶಗಳು ಬೇಕಾಗುತ್ತೆ. ಸೊ AB2, D3K, ಕ್ಯಾಲ್ಸಿಯಮ್ಮು, ಐರನ್ ಎಲ್ಲವನ್ನು ಕೂಡ ಒದಗಿಸ್ತೀವಿ ಅದಕ್ಕೆ. ಅದೆಲ್ಲವನ್ನು ಒಂದು ಫಾರ್ಮುಲೇಷನ್ ಇರುತ್ತೆ. ಮರಿಗಳಿಗೆ ಬೇರೆ ಇರುತ್ತೆ, ಗ್ರೋಯರ್ ಸ್ಟೇಜಸ್ನಲ್ಲಿ ಇರೋದಕ್ಕೆ ಬೇರೆ ಇರುತ್ತೆ. ಎಗ್ ಲೇಯಿಂಗ್ ಸ್ಟೇಜಸ್ನಲ್ಲಿ ಬರುವಾಗ ಅದು ಕ್ಯಾಲ್ಸಿಯಂ ಸ್ವಲ್ಪ, ಮೊಟ್ಟೆ ಚಿಪ್ಪೆಲ್ಲ ಗಟ್ಟಿಯಾಗಿರಬೇಕಾದ್ರೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಹಾಕಬೇಕಾಗುತ್ತೆ. ಆ ರೀತಿ ಫಾರ್ಮುಲಾಗಳನ್ನು, ಅದೇನು ತುಂಬ ಕಷ್ಟದ ಕೆಲಸ ಏನಲ್ಲ, ಮನೆಯಲ್ಲಿ ಅಡುಗೆ ಮಾಡಿದವ್ರು ಹೇಗೆ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಫಾರ್ಮುಲಾಗಳನ್ನು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಮಾಡ್ಕೋಬೋದು. ವೈಯಕ್ತಿಕವಾಗಿ ನಿಮ್ಮ ಮಟ್ಟದಲ್ಲೇ ಆಹಾರ ತಯಾರು ಮಾಡ್ಕೋತೀರಾ? ಹೌದು. ಅದಕ್ಕೆ ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಏನಾದ್ರು ಇಟ್ಕೊಂಡಿದ್ದೀರಾ? ಪ್ರತ್ಯೇಕವಾದ ಅಂದರೆ ಫೀಡ್ ಮಿಲ್ ಅಂತ ಇರುತ್ತೆ, ಫಾರಮ್ ಒಳಗಡೆನೇ ಇರುತ್ತೆ ಅದು. ಅಂದರೆ ಈಗ ಕೋಳಿ ಸಾಕೋರು ತಮ್ಮ ಆಹಾರನ ತಾವೇ ತಯಾರು ಮಾಡಿಕೊಂಡ್ರೆ ಉತ್ತಮ ಅನ್ನೋದು ತಮ್ಮ ಅಲ್ಲ, ಮಾಡ್ಕೊಳ್ಳೇಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಈಗ. ಸಾಮಾನ್ಯ ಎಲ್ಲರೂ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಹೌದಾ? ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜನವರಿ 8ರಂದು ಮೇವಿನ ಬೆಳೆಗಳ ಸುಧಾರಿತ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ AB ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಈ ಒಂದು ಮಂಡ್ಯ, ಮೈಸೂರು ಲೋಕಲ್ ಭಾಗದಲ್ಲಿ ಯಥೇಚ್ಛವಾಗಿ ಡಿಮ್ಯಾಂಡ್ ಇರತಕ್ಕಂತಹ ತಳಿಗಳು, ಬೇಸಿಗೆಗೆ ಜಯ ವೆರೈಟಿ, ಮುಂಗಾರಿಗೆ MTU 1001 ತಳಿ, IR 64 ತಳಿಯನ್ನು ಕೂಡ ನಾವು ಸುಮಾರು ಒಂದೊಂದು ತಳಿ 2,000 ರಿಂದ 2,500 ಕ್ವಿಂಟಾಲ್ ಅಷ್ಟು ಉತ್ಪಾದನೆಯನ್ನು ಮಾಡಿ ರೈತರಿಗೆ ಸೇಲ್ ಮಾಡ್ತೀವಿ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಮಾರಾಟಕ್ಕೆ ಏನು ವ್ಯವಸ್ಥೆ? ಮೊಟ್ಟೆ ಎಷ್ಟು ಉತ್ಪಾದನೆ ಆಗುತ್ತೆ ನಿಮ್ಮದು ಪ್ರತಿನಿತ್ಯ? ಪ್ರತಿ ದಿವಸ ನನ್ನ ಫಾರಮ್ನಲ್ಲಿ ಸುಮಾರು 1 ಲಕ್ಷದಿಂದ 1,05,000 ಮೊಟ್ಟೆವರೆಗೂ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಒಂದು ನೆಟ್ವರ್ಕ್ ಇರುತ್ತೆ, ಟ್ರೇಡರ್ಸ್ ನೆಟ್ವರ್ಕು. ಸೊ ಮಾರಾಟದ ಸಮಸ್ಯೆ ಏನೂ ಆಗಲ್ಲ, ಕನ್ಸ್ಯೂಮಬಲ್ ಕಮಾಡಿಟಿ ಅಲ್ಲ, ಮನುಷ್ಯನಿಗೆ ಬೇಕಾಗಿರುವಂಥ ವಸ್ತು ಆಗಿರೋದ್ರಿಂದ ಅಂಥ ಸಮಸ್ಯೆ ಏನು ಬರಲ್ಲ. ಅಂದರೆ NECC ಮೂಲಕನೇ ಮಾರಾಟ ನಿಮ್ಮದು? NECC ಅನ್ನೋದು ನಿರ್ಧಾರಣೆ ಮಾಡುತ್ತೆ ರೇಟನ್ನು, ಬೆಲೆ ನಿರ್ಧಾರ ಮಾಡುವಂಥದ್ದು. ಒಂದು ಕೋಆರ್ಡಿನೇಷನ್ ಕಮಿಟಿ ರೈತರು ಮತ್ತು ವ್ಯಾಪಾರಸ್ಥರ ನಡುವೆ
ಅದು ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ. ಈಗ ಆರಂಭದಲ್ಲಿ ಸ್ವಲ್ಪ ಬಂಡವಾಳದಿಂದ ತಾವು ಶುರು ಮಾಡಿದ್ದು, ನಂತರ ಬಂಡವಾಳಕ್ಕಾಗಿ ಬ್ಯಾಂಕನ್ನೇ ಆಶ್ರಯಿಸಿದ್ರ ಅಥವಾ ಬಂದಂತಹ ಆದಾಯದಿಂದಲೇ ಅಭಿವೃದ್ಧಿ ಆಗ್ತಾ ಹೋದ್ರೆ? ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಿರ್ಧರಿಸಿದಾಗ ಬ್ಯಾಂಕಿನ ಆಧರಿಸ್ಕೊಂಡೇ ಮಾಡಿದ್ದು. ಪ್ರಾರಂಭದ ದಿವಸಗಳಲ್ಲಿ ಇದ್ದಷ್ಟು ಸಮಸ್ಯೆಗಳು ಲೋನನ್ನು ತಗೊಳ್ಳುವಾಗ ಮುಂದುವರೆದ ದಿವಸಗಳಲ್ಲಿ ಇರಲಿಲ್ಲ. ಯಾಕೆಂದರೆ ಮೊದಲು ತಗೊಂಡಿದ್ದ ಲೋನುಗಳನ್ನು ಪ್ರಾಮಾಣಿಕವಾಗಿ ವಾಪಸ್ ಕೊಟ್ಟು, ಆಗ ಸರ್ಕಾರದಿಂದನೂ ಕೂಡ ಕೆಲವು ಉತ್ತೇಜನಗಳಿತ್ತು, ಸಬ್ಸಿಡಿಗಳು ಬರ್ತಾಯಿತ್ತು, ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಅಂತ ಹೇಳಿ. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡಿದ್ದರಿಂದ ಅನುಕೂಲ ಆಯಿತು. ಆದಾಯ ಮಾಡ್ತಾ ಇದ್ದೀರಾ ಸರ್? ಖಂಡಿತವಾಗೂ ಇದು ಒಂದು ಉತ್ತಮವಾದ ಆದಾಯ ನೀಡುವಂಥ ಉದ್ದಿಮೆ. ಕೃಷಿಯ ಯಾವುದೇ ಒಂದು ಉಪವಿಭಾಗಕ್ಕೆ ಹೋಲಿಸಿದ್ರೂ ಕೋಳಿ ಕೃಷಿ ಉದ್ದಿಮೆಯಲ್ಲಿ ಉತ್ತಮವಾದ ಆದಾಯ ನಿರೀಕ್ಷಣೆ ಮಾಡ್ಬೋದು. ಒಂದು ಮೊಟ್ಟೆ ಉತ್ಪಾದನೆಗೆ ಏನು ಖರ್ಚಾಗುತ್ತೆ? ಅದು ಅನೇಕ ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಇಷ್ಟು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಾಗೋದಿಲ್ಲ ಅಂತ ಹೇಳಿದ್ರೆ, ಈಗ ಲೋನ್ ಇದ್ದರೆ ಆ ಫಾರಮ್ನಲ್ಲಿ ಉತ್ಪಾದನೆ ಆಗುವಂಥ ಮೊಟ್ಟೆ ಬೆಲೆ ಜಾಸ್ತಿ ಇರುತ್ತೆ. ಲೋನೇ ಇಲ್ಲದೇ ಇದ್ದರೆ ಕಡಿಮೆ ಇರುತ್ತೆ. ಅರ್ಧ ಲೋನ್ ತೀರಿಸಿದರೆ ಆ ರೀತಿ ಆಗುತ್ತದು. ಆಮೇಲೆ ಜಮೀನಿಗೆ ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ ಅನ್ನೋದ್ರ ಮೇಲೂ ಅವಲಂಬಿತವಾಗಿರುತ್ತೆ. ನಿಮ್ಮ ಉತ್ಪಾದನಾ ವೆಚ್ಚ ಹೇಳಿ ಸರ್, ನಿಮಗೆ ಎಷ್ಟು ಖರ್ಚು ಬೀಳ್ತಾ ಇದೆ? ಅದು ಕೂಡ ಏನಾಗುತ್ತೆ ಅಂದರೆ ಫ್ಲಕ್ಚುಯೇಷನ್ಸ್ ತುಂಬ ಬರುತ್ತೆ. ಆಹಾರ ಧಾನ್ಯ ನಾವೇನೇನು ಕೊಂಡ್ಕೊಳ್ತೀವಿ ಅದು ಒಂದು ವರ್ಷದಲ್ಲಿ ಎಷ್ಟು ಒಳ್ಳೆ ಮುಂಗಾರು ಆಗಿದೆ, ಎಷ್ಟು ಒಳ್ಳೆ ಬೆಳೆಗಳನ್ನು ರಾಜ್ಯದಲ್ಲಿ ದೇಶದಲ್ಲಿ ಬೆಳೆದಿದ್ದೀವಿ, ಪದಾರ್ಥಗಳು ಯಾವ ಬೆಲೆಯಲ್ಲಿ ಸಿಗ್ತಾ ಇದೆ, ಅದು ಎಲ್ಲದ್ರ ಮೇಲೂ ಅವಲಂಬಿತವಾಗಿರುತ್ತೆ. ಈಗ ಮೆಕ್ಕೆಜೋಳ ನಾನು ಪ್ರಾರಂಭದ ದಿವಸಗಳಲ್ಲಿ 3 ರೂಪಾಯಿ 4 ರೂಪಾಯಿ ಇತ್ತು ಒಂದು ಕೆ ಜಿಗೆ. ಇವತ್ತು ಅದು 26-27 ರೂಪಾಯಿವರೆಗೂ ಹೋಗುತ್ತೆ. ಸುಗ್ಗಿ ಸಮಯದಲ್ಲಿ ಅದು 23-24 ರೂಪಾಯಿಗೆ ಸಿಗುತ್ತೆ. ಸೊ ಹಾಗಾಗಿರೋದ್ರಿಂದ ಪ್ರತಿ ವಾರ ಬೆಲೆಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ಓಕೆ ಸರ್, ಮೊಟ್ಟೆಗೆ ನಿಮ್ಗೆ ಎಷ್ಟು ಆದಾಯ ಸಿಗ್ಬೋದು? ಹೋಗಲಿ, ಅದೇ ಈ ಖರ್ಚಿನ ಮೇಲೆ ಆದಾಯ ಇದಾಗುತ್ತೆ. ನಾವು ಪ್ರತಿ ದಿವಸ ಎಷ್ಟು ಸಿಕ್ತು, ಪ್ರತಿ ತಿಂಗಳು ಎಷ್ಟು ಸಿಕ್ತು ಅಂತ ಲೆಕ್ಕ ಹಾಕ್ಕೊಳ್ಳಲ್ಲ. ಕೆಲವು ಒಳ್ಳೆಯ ಅತ್ಯುತ್ತಮವಾದ ತಿಂಗಳುಗಳಿರುತ್ತೆ, ಕೆಲವು ತಿಂಗಳು ಸಮವಾಗಿರುತ್ತೆ ಖರ್ಚು ವೆಚ್ಚ ಆದಾಯ, ಕೆಲವು ತಿಂಗಳಲ್ಲಿ ನಾವೇ ಕೈಯಿಂದ ಹಾಕಿ ನಡೆಸೋ ಅಂಥದ್ದು ಬರುತ್ತೆ. ಹಾಗಾಗಿ ಈ ಉದ್ದಿಮೆಯಲ್ಲಿ ಒಂದು ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು ನಾಳೆಗೋಸ್ಕರ ಇಟ್ಕೊಂಡಿರೋವಂಥದ್ದು. ಆ ರೀತಿ ಮಾಡಿದಾಗ ವರ್ಷದ ಕೊನೆಯಲ್ಲಿ ಹಿಂತಿರುಗಿ ನೋಡಿದಾಗ ಇಡೀ ವರ್ಷವನ್ನು ಪರಿಗಣಿಸಿದಾಗ ಯಾವಾಗಲೂ ಲಾಭ ಸಿಕ್ಕಿದೆ. ಗೊಬ್ಬರ ಏನು ಮಾಡ್ತೀರಿ? ಅದು ಕೂಡ ನೈಟ್ರೋಜನ್ ಜಾಸ್ತಿ ಇರೋವಂಥ ಗೊಬ್ಬರ. ಅದನ್ನು ಕಾಫಿ ಎಸ್ಟೇಟ್ಗಳಿಗೆ, ಶುಂಠಿ ಬೇಸಾಯಕ್ಕೆ, ತೆಂಗಿನ ಅನೇಕ ಕಡೆಗಳಲ್ಲಿ ಅದು ಉಪಯೋಗ ಆಗುತ್ತೆ. ಗೊಬ್ಬರನೂ ಕೂಡ ಉತ್ತಮವಾದ ಬೆಲೆಗೆ ಮಾರಾಟ ಆಗುತ್ತೆ. ಈಗ ಮಾಂಸದ ಕೋಳಿ ಸಾಕಾಣಿಕೆ ಇದೆ, ಮೊಟ್ಟೆ ಕೋಳಿ ಸಾಕಾಣಿಕೆನೂ ಇದೆ. ಈಗ ನಿಮ್ಗೆ ಯಾವತ್ತೂ ಮಾಂಸದ ಕೋಳಿ ಸಾಕಬೇಕು ಅಂತ ಅನ್ನಿಸ್ಲಿಲ್ವಾ? ನನಗೆ ಅನ್ನಿಸ್ಲಿಲ್ಲ. ಮೊಟ್ಟೆ ಕೋಳಿನೇ ಇಷ್ಟ. ಇಷ್ಟಕ್ಕಿಂತ ಹೆಚ್ಚಾಗಿ ಇದನ್ನೇ ರೂಢಿ ಮಾಡಿಕೊಂಡು ಮಾನಸಿಕವಾಗಿ ಇದಕ್ಕೆ ಸೀಮಿತವಾಗಿ ಇದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಎರಡನ್ನೂ ಒಂದೇ ಜಾಗದಲ್ಲಿ ಮಾಡಬಾರ್ದು ಅಂತಲೂ ಹೇಳ್ತಾರೆ. ಈ ಕೋಳಿ ಸಾಕಾಣಿಕೆಯಲ್ಲಿ ನಿಮ್ಮದೇ ಆದ ಅನುಭವದಲ್ಲಿ ವಿಶೇಷ ತಾಂತ್ರಿಕತೆಗಳನ್ನೇನಾದ್ರು ಅಳವಡಿಸ್ಕೊಂಡಿದ್ದೀರಾ? ಅಂದರೆ ಸಣ್ಣ ಪುಟ್ಟ ಅಂಶಗಳು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಳವಡಿಸ್ಕೊಂಡಿದ್ದೀನಿ. ಇವಾಗ ಉದಾಹರಣೆಗೆ ಮೊದಲು ಬಲ್ಪ್ಗಳನ್ನು ಉಪಯೋಗಿಸ್ತಾ ಇದ್ವಿ. ನಾನು ಹೀಟಿಂಗ್ ಕಾಯಿಲ್ಗಳನ್ನು ಮಾಡಿಕೊಂಡು ಹೀಟಿಂಗ್ ಕಾಯಿಲ್ಗಳನ್ನು ಉಪಯೋಗಿಸ್ತಾ ಇದ್ದೆ. ನಂತರದ ದಿವಸಗಳಲ್ಲಿ ಗ್ಯಾಸ್ ಬ್ರೂಡಿಂಗ್ಗೆ ಗ್ಯಾಸ್ ಎಕ್ವಿಪ್ಮೆಂಟ್ಸ್ ತರಿಸಿ ಗ್ಯಾಸ್ ಬ್ರೂಡರ್ ಇದು ಮಾಡ್ಕೊಂಡಿದ್ದೀನಿ. ಮತ್ತು ಫೀಡ್ ಹಾಕುವಾಗ ಪ್ರಾರಂಭದ ದಿವಸಗಳಲ್ಲಿ ಬಕೆಟಲ್ಲಿ ಫೀಡ್ಗಳನ್ನು ತಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ನಂತರದ ದಿವಸಗಳಲ್ಲಿ ನಾನೇ ಒಂದು ಡಿಸೈನ್ ಮಾಡಿ ಟ್ರಾಲಿಗಳನ್ನು ಮಾಡಿ ಒಂದು ಕೇಜ್ ಸಿಸ್ಟಮ್ನಲ್ಲಿ ಒಂದು ಎಮ್ ಅಂತ ಹೇಳ್ತೀವಿ. ಒಂದು ಎಮ್ ಅಂತ ಹೇಳಿದ್ರೆ ಅದರಲ್ಲಿ 6 ಲೈನ್ ಇರುತ್ತೆ. ಟ್ರಾಲಿಗಳಲ್ಲಿ 6 ಲೈನ್ಗೆ ಒಂದೇ ಸರ್ತಿ ಟ್ರಾಲಿಗೆ ಫೀಡ್ ಹಾಕಿ ಅದನ್ನು ನಿಧಾನವಾಗಿ ಒಂದು ಹಂತದಲ್ಲಿ ತಳ್ಕೊಂಡು ಹೋದರೆ 6 ಲೈನ್ಗೆ ಫೀಡ್ ಬೀಳೋ ಹಾಗೆ ಅಂಥದ್ದು ಟ್ರಾಲಿ ಸಿಸ್ಟಮ್ಗಳು, ಸೆಮಿ ಆಟೋಮ್ಯಾಟಿಕ್ ಅಂತ ಹೇಳ್ಬೋದು, ಇವುಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದೀವಿ. ಮೊಟ್ಟೆ ಸಂಗ್ರಹ ಮಾಡೋದಕ್ಕೆ ಅದು ಇನ್ನೂ ಬೆಲ್ಟ್ ಸಿಸ್ಟಮ್ ಬಂದಿದೆ. ಅದರಲ್ಲಿ ನ್ಯೂನ್ಯತೆಗಳು ಇದೆ, ಅನುಕೂಲಗಳು ಇದೆ. ಡ್ಯಾಮೇಜಸ್ಸು ಜಾಸ್ತಿ ಬರುತ್ತೆ. ಮತ್ತು ನಾವು ತುಂಬ ಲೇಬರ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ ಫಾರ್ಮ್ನಲ್ಲಿ.
ಯಾಕೆ ಅಂತ ಹೇಳಿದ್ರೆ ಶಿಫ್ಟಿಂಗ್ ಟೈಮ್ನಲ್ಲಿ, ವ್ಯಾಕ್ಸಿನೇಷನ್ ಟೈಮ್ನಲ್ಲಿ, ಮಿಕ್ಕಿದ ಎಲ್ಲ ಸಮಯದಲ್ಲೂ ಅಷ್ಟು ಲೇಬರ್ ಫೋರ್ಸ್ ಬೇಕಾಗುತ್ತೆ ನಮಗೆ. ಸೊ ಅವಾಗ ಹೊರಗಿನಿಂದ ಕರ್ಕೊಂಡು ಬಂದು ಕೆಲಸ ಮಾಡ್ಸೋಕ್ಕಾಗಲ್ಲ, ಅದು ಗೊತ್ತಿರೋ ಅಂಥವರೇ ಮಾಡಬೇಕಾಗಿರೋವಂಥ ಕೆಲಸ. ಹಾಗಾಗಿ ತುಂಬ ಆಟೋಮ್ಯಾಟಿಕ್ಕು ಮಾಡಿಕೊಂಡು ಲೇಬರ್ ಫೋರ್ಸನ್ನು ಕಡಿಮೆ ಮಾಡೋದು ನಮ್ಮ ಕಂಡೀಷನ್ಸ್ನಲ್ಲಿ, ಇಂಡಿಯನ್ ಕಂಡೀಷನ್ಸ್ನಲ್ಲಿ ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಗಣನೆಗೆ ಬಂದಿದೆ. ಬೇರೆ ದೇಶಗಳಿಗೂ ಹೋಗಿದ್ದೀರಾ? ಅಲ್ಲಿ ಕೋಳಿ ಸಾಕಣೆ ಅಲ್ಲೂ ಕೂಡ ನೋಡಿದ್ದೀನಿ. ಏನಾದರೂ ವಿಶೇಷವಾದನ್ನು ಕಲ್ತ್ಕೊಂಡು ಬಂದಿದ್ದೀರಾ? ಅಂದರೆ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಮುಂದುವರೆದಿದೆ ಈ ಉದ್ದಿಮೆ. ಕಳೆದ 40 ವರ್ಷದಲ್ಲಿ ಸಾಕಷ್ಟು ಮುಂದುವರೆದಿದೆ. ಸೊ ನಾವು ಎಲ್ಲ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ನಾವು ಏನು ಉತ್ಪಾದನೆಯನ್ನು ಪಡೀತಾ ಇದ್ದೀವಿ ಅದು ಬೇರೆ ಯಾವುದೇ ದೇಶಕ್ಕೆ ಸರಿ ಸಮಾನವಾಗಿದೆ ಅಥವಾ ಉತ್ತಮವಾಗೇ ಇದೆ. ಯಾವ್ಯಾವ ದೇಶಕ್ಕೆ ಹೋಗಿದ್ರಿ ಸರ್ ತಾವು? ಸುಮಾರು ದೇಶಗಳಲ್ಲಿ ನಾನು ನೋಡಿದ್ದೀನಿ. ಯುರೋಪ್ ದೇಶಗಳನ್ನು ನೋಡಿದ್ದೀನಿ, ಅಮೇರಿಕಾ ನೋಡಿದ್ದೀನಿ, ನ್ಯೂಜಿಲ್ಯಾಂಡ್ ನೋಡಿದ್ದೀನಿ, ಆಫ್ರಿಕಾಗೆ ಹೋಗಿದ್ದೀನಿ, ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೀನಿ. ನಾನು ಆ ಥರ ಒಂದು ಟ್ರಾವೆಲಿಂಗು ಅದು ಕೂಡ ಒಂದು ಹವ್ಯಾಸ ನನಗೆ. ಓಕೆ. ಈ ತಳಿ ವಿಚಾರದಲ್ಲೂ ತಾವು ಹೆಚ್ಚು ಪ್ರಯೋಗ ಏನು ಮಾಡೋಕ್ಕೆ ಹೋಗಲಿಲ್ಲ? ಅಂದರೆ ನಮ್ಮಲ್ಲಿ 2-3 ತಳಿಗಳು ಇದ್ದಾವೆ. 2-3 ತಳಿಗಳು ಇದ್ದರೂ ಕೂಡ ಗೊತ್ತಿರೋವಂಥ ತಳಿ ನಮ್ಮ ಕಂಡೀಷನ್ಸ್ಗೆ ಅಕ್ಲೋಮಟೈಸೇಷನ್ ಅಂತ ಕರಿತೀವಿ, ಅದು ಹೊಂದ್ಕೊಂಡಿರೋವಂಥ ತಳಿಗಳಂತಂದಾಗ ಸಮಸ್ಯೆಗಳು ಕಡಿಮೆ ಇರುತ್ತೆ. ಕೋಳಿ ಸಾಕಾಣಿಕೆ ಉದ್ದಿಮೆದಾರರಾಗ್ಬಿಟ್ಟಿದ್ದೀರಿ ಈಗ ತಾವು ಅಲ್ವಾ? ಒಂದು ರೀತಿಯಲ್ಲಿ. ಈ ಕೋಳಿ ಸಾಕಾಣಿಕೆಯನ್ನು ಬಿಟ್ಟು ಬೇರೆ ಉದ್ದಿಮೆಗಳನ್ನು ಮಾಡಬಹುದಿತ್ತು, ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಏನು ಅನ್ಸಲ್ವ ತಮಗೆ? ಅಲ್ಲ, ಹಾಗಾಗಿ ಬದುಕಿಗಾಗಿ ಕೋಳಿ ಸಾಕಾಣಿಕೆಯನ್ನು ತೆಗೆದುಕೊಂಡಿದ್ರು. ನಾನು ಒಂದು ಟೀಚರ್ಸ್ ಫ್ಯಾಮಿಲಿಯಿಂದ ಬಂದಿದ್ದರಿಂದ ಒಂದು ಶಾಲೆಯನ್ನು ಕೂಡ ಮಾಡಿದ್ದೀನಿ. ಈಗ ಮೊಟ್ಟೆ ಕೋಳಿ ಸಾಕಾಣಿಕೆ ಬಗ್ಗೆ ತುಂಬ ಜನ ಹೇಳ್ತಾರೆ, ಕನಿಷ್ಠ 50,000 ಅಥವಾ 1 ಲಕ್ಷ ಸಾಕಿದ್ರಷ್ಟೇ ಆದಾಯ, ಒಂದು 5,000 10,000 ಸಾಕಿದ್ರೆ ಆದಾಯ ಇಲ್ಲ ಅಂತ. ಈಗ ಹೊಸದಾಗಿ ಮೊಟ್ಟೆ ಕೋಳಿ ಸಾಕಣೆ ಮಾಡೋವಂಥವ್ರಿಗೆ ತಮ್ಮ ಸಲಹೆ, ಮಾರ್ಗದರ್ಶನ ಏನು? ಅಂದರೆ ಇವಾಗ ನಾನು ಯಾವಾಗಲೂ ಅದನ್ನೇ ನನ್ನ ಸ್ನೇಹಿತರ ಜೊತೆ ಮಾತಾಡುವಾಗ ಹೇಳ್ತೀನಿ. ನಾನು ಅನೇಕ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಭೂಮಿ ಬೆಲೆ ಯಾವಾಗಲೂ ಒಂದು 10% ಇರ್ತಾಯಿತ್ತು. ಸೊ ಹಾಗಾಗಿ ಅದು ಸಾಧ್ಯ ಆಗ್ತಾಯಿತ್ತು. ಈಗ ಪರಿಸ್ಥಿತಿ ತುಂಬ ವಿಭಿನ್ನವಾಗಿದೆ. ಒಂದು 25-30 ಸಾವಿರಕ್ಕೆ 1 ಎಕರೆ ಜಮೀನು ಸಿಗ್ತಾ ಇದ್ದಿದ್ದು ಈಗ 5-6 ಕೋಟಿ ಆಗಿಬಿಡುತ್ತೆ ಅಂತಾದಾಗ ಆ ಸಿಂಕಿಂಗ್ ಕಾಸ್ಟ್ ಅಂತ ಏನು ಹೇಳ್ತೀವಿ ಅದು ತೇಲಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರಾಜೆಕ್ಟ್ ಮುಳುಗೋಗುತ್ತೆ ಆ ಒಂದು ಬಂಡವಾಳ ಹಾಕಿದಾಗ. ಸೊ ಹಾಗಾಗಿ ಭೂಮಿ ಇದ್ದರೆ ಅದನ್ನು ಉಳಿಸ್ಕೋಬೇಕು, ಅಲ್ಲೇ ಏನಾದರೂ ಒಂದು ಮಾಡಬೇಕು ಅಂತಂದರೆ ಮಾಡ್ಬೋದು. ಹೊಸದಾಗಿ ಭೂಮಿಯನ್ನು ತೆಗೆದುಕೊಂಡು ಕೊಂಡ್ಕೊಂಡು ಮಾಡ್ತೀವಿ ಅಂತಂದರೆ ಬಂಡವಾಳ ತುಂಬ ಬೇಕಾಗುತ್ತೆ. ಅಷ್ಟೊಂದು ಬಂಡವಾಳ ಹಾಕಿದಾಗ ನಾವು ಹಾಕಿದ ಬಂಡವಾಳ ವಾಪಸ್ ಬರುವಂಥ ಸಾಧ್ಯತೆಗಳು ಕಡಿಮೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಕೋಳಿ ಕೃಷಿ ಉದ್ದಿಮೆಗೆ ಸಂಬಂಧಪಟ್ಟಾಗೆ ಈ ಸರ್ಕಾರದಿಂದ ಏನೇನು ಉತ್ತೇಜನಗಳಿದೆ ಅಂತ ಹೇಳೋದಾದರೆ, ನಾನು ಮೊದಲೇ ಹೇಳಿದೆ, ಗ್ರೀನ್ ರೆವಲ್ಯೂಷನ್ ಆಯಿತು, ವೈಟ್ ರೆವಲ್ಯೂಷನ್ ಆಯಿತು. ಹಾಗೆಯೇ ಕೋಳಿ ಕೃಷಿ ಉದ್ದಿಮೆಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಇತರ ಉದ್ದಿಮೆಗಳಿಗೂ ಸರ್ಕಾರ ಉತ್ತೇಜನ ಕೊಟ್ಕೊಂಡು ಬಂದಿದೆ. ಹೊಸದಾಗಿ ಮಾಡೋರಿಗೆ ಯಾವುದೇ ಒಂದು ಉದ್ದಿಮೆಗೆ ಹೋದ್ರೂ ಅದರ ಕಾನೂನು ಕಟ್ಟಲೆಗಳು ಮತ್ತು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದು ಗೊತ್ತಿದ್ದರೆ ಒಳ್ಳೆಯದು. ಕೋಳಿ ಕೃಷಿ ಉದ್ದಿಮೆಗೆ ಸಂಬಂಧಪಟ್ಟ ಹಾಗೆ ಇದು ಕೃಷಿ ಅಂತ ಪರಿಗಣಿಸಿರೋದ್ರಿಂದ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅಂತ ಇದೆ. ಅದರ ಪ್ರಕಾರ ಕೃಷಿ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಕೊಟ್ಟಿರ್ತಾರೆ. ಕೃಷಿಯಲ್ಲಿ ಏನೇನು ಮಾಡ್ಬೋದು ಅಂತ ಎಲ್ಲವನ್ನೂ ಸೇರಿಸಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಿದ್ದು ಪುಷ್ಪೋದ್ಯಮ ಇರ್ಬೋದು, ಕೋಳಿ ಕೃಷಿ ಇರ್ಬೋದು, ಡೈರಿ ಫಾರ್ಮಿಂಗ್ ಇರ್ಬೋದು. ಸೊ ಇದು ಎಲ್ಲವನ್ನೂ ಸೇರಿಸಿರೋದ್ರಿಂದ ಕೋಳಿ ಕೃಷಿ ಉದ್ದಿಮೆ ಕೃಷಿ ಅಂತಲೇ ಪರಿಗಣಿಸಿದ್ದಾರೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಂತ ಇದೆ, ಭೂ ಕಂದಾಯ ಕಾಯ್ದೆ ಅಂತ ಹೇಳಿ. ಆ ಭೂ ಕಂದಾಯ ಕಾಯ್ದೆ ಪ್ರಕಾರ ಸೆಕ್ಷನ್ 95 ಅಂತ ಬರುತ್ತೆ. ಅದ್ರ ಪ್ರಕಾರ ಒಬ್ಬ ಆಕ್ಯುಪೆಂಟ್ ಆಫ್ ಲ್ಯಾಂಡ್ ಅಂದರೆ ಒಬ್ಬ ಭೂಮಿ ಹೊಂದಿರೋವಂಥವನು ಕೃಷಿಗೆ ಸಂಬಂಧಪಟ್ಟಿದ್ದು ಹೊಂಡಗಳನ್ನು ತೆಗೆಸೋದು, ಬಂಡುಗಳನ್ನು ಹಾಕುವಂಥದ್ದು, ಮನೆಗಳನ್ನು ಕಟ್ಟುವಂಥದ್ದು, ಈ ಕೃಷಿಗೆ ಸಂಬಂಧಪಟ್ಟ ಕಟ್ಟಡಗಳನ್ನು ಕಟ್ಟೋದಕ್ಕೆ ಯಾವ ಅನುಮತಿನೂ ಬೇಡ ಅಂತ ಹೇಳ್ತಾರೆ. ಎಲಿನೇಷನ್ ಅಂದರೆ ಅನ್ಯಕ್ರಾಂತ ಅಂತ ಹೇಳಿ, ಅನ್ಯಕ್ರಾಂತಿದ ಅಗತ್ಯ ಇಲ್ಲ, ಪರ್ಮಿಷನ್ನೂ ಬೇಕಾಗಿಲ್ಲ. ಈಗ ನಾವು ರಾಗಿ ಜೋಳ ಬೆಳೆಯೋದಕ್ಕೆ ಯಾರಿಂದ ಪರ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ವೋ, ಇದಕ್ಕೂ ಕೂಡ ಯಾರಿಂದನೂ ಪರ್ಮಿಷನ್ ತಗೊಳ್ಳೋ ಅಗತ್ಯ
ಕೋಳಿ ಲೈಸೆನ್ಸ್ ಸಾಕಾಣಿಕೆಗೆ ಬೇಡ. ಬೇಕಾ? ಲೈಸೆನ್ಸು ಬೇಡ, ಓಕೆ. ಪರ್ಮಿಷನ್ನು ಬೇಡ, ಲೈಸೆನ್ಸು ಬೇಡ. ಕೃಷಿದಾರನಿಗೆ ಹೀಸ್ ಎಂಟೈಟಲ್ಡ್ ಅಂತ ಹೇಳ್ತಾರೆ, ಅವರಿಗೆ ಅದು ಹಕ್ಕಿದೆ ಅಂತ. ಅಂದ್ರೆ ಈ ಕೋಳಿ ಸಾಕಾಣಿಕೆಗೆ ತಗೋಬೇಕು ಅಂತಲ್ಲ ನೀವು ಹೇಳ್ತೀರಾ? ತಗೋಕೂಡ್ದು, ತಗೊಳ್ಳೋ ಅಗತ್ಯ ಇಲ್ಲ. ಏನು ಅಗತ್ಯ? ಅಗತ್ಯ ಇಲ್ಲ, ಯಾಕೆಂದರೆ ಅದು ಕೃಷಿ ಅಂತಾನೆ ಪರಿಗಣಿಸಿರೋದ್ರಿಂದ ಓಕೆ. ಯಾವ ಲೈಸೆನ್ಸ್ ಆಗಲಿ ಏನು ಬೇಕಾಗಿಲ್ಲ. ಸೊ ಇದು ಕೃಷಿ ಅಂತಲೇ ಪರಿಗಣಿಸ್ತಾರೆ, ಇದು ಒಂದು ಬೆಳೆ ಅಂತ ಪರಿಗಣಿಸ್ತಾರೆ, ಒಂದೊಂದು ಬ್ಯಾಚನ್ನು ಒಂದೊಂದು ಬೆಳೆ ಅಂತ ಪರಿಗಣಿಸುತ್ತೆ. ಹಾಗೇನೇ ಈಗ ಗ್ರಾಮ ಪಂಚಾಯಿತಿ ಆ್ಯಕ್ಟಲ್ಲೂ ಕೂಡ ಒಂದಕ್ಕೊಂದಕ್ಕೊಂದಕ್ಕೆ ಪೂರಕವಾಗಿ ಕಾನೂನುಗಳನ್ನು ನಿರ್ಮಿಸಿದ್ದಾರೆ. ಈಗ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಇದು ಒಂದು ಕೃಷಿ ಅಂತ ಡೆಫಿನೇಷನ್ ಕೊಟ್ಟಿದ್ದರೆ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನಲ್ಲಿ ಪರ್ಮಿಷನ್ಗಳು ಏನೂ ಅಗತ್ಯ ಇಲ್ಲ. ಅದಕ್ಕೆ ರೈತನಿಗೆ ಪರ್ಮಿಷನ್ ಅಗತ್ಯ ಇಲ್ಲ ಅಂತ ಹೇಳಲ್ಲ, ರೈತನಿಗೆ ಹಕ್ಕಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಗ್ರಾಮ ಪಂಚಾಯಿತಿದು ಸೆಕ್ಷನ್ 199 ಅಂತ ಒಂದು ಬರುತ್ತೆ. ಆ ಗ್ರಾಮ ಪಂಚಾಯಿತಿ ಕಂದಾಯ ವಸೂಲಿ ಮಾಡುವಾಗ, ನಿಗದಿ ಮಾಡುವಾಗ ಅವರಿಗೆ ಯಾವುದಕ್ಕೆ ನಿಗದಿ ಮಾಡೋ ಹಕ್ಕಿದೆ ಅಂತ ಹೇಳ್ತಾರೆ. ಗ್ರಾಮ ಠಾಣಾ ವ್ಯಾಪ್ತಿ ಅಂತ ಬರುತ್ತೆ. ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಮಾಡ್ಬೋದು ಕಟ್ಟಡಗಳಿಗೆ, ಆದರೆ ಯಾವುದು ಕೃಷಿಗೆ ಒಳಪಟ್ಟಿರುತ್ತೆ ಅದಕ್ಕೆ ಮಾಡೋ ಅಧಿಕಾರ ಇಲ್ಲ ಅಂತ ಹೇಳುತ್ತೆ. ಸೊ ಹಾಗಾಗಿ ಈ ಕೋಳಿ ಮನೆಗಳಿಗೆ ಗ್ರಾಮ ಪಂಚಾಯಿತಿಯವರು ಟ್ಯಾಕ್ಸನ್ನು ಕೂಡ ಹಾಕೋ ಹಾಗಿಲ್ಲ ಕಾನೂನು ರೀತಿ. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಜನವರಿ 9ರಂದು ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ, ಈ ಕುರಿತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿಟಿ ಬದ್ರೀಶ್ ಅವರೊಂದಿಗೆ ಸಂದರ್ಶನ. ಅದು ಎಷ್ಟು ಶಕ್ತಿ ಅಂತ ಹೇಳಿದ್ರೆ, ಒಂದು ಲೋಡ್ ಅಡಿಕೆ ಕಳಿಸ್ಬೇಕು ಉತ್ತರ ಭಾರತಕ್ಕೆ ಅಂತ ಹೇಳಿದ್ರೆ 1.5 ಕೋಟಿ ರೂಪಾಯಿ ಬೇಕು ಒಂದು ಲೋಡ್ ಕಳಿಸ್ಲಿಕ್ಕೆ. ನಾವು ರೈತ ಉತ್ಪಾದಕ ಕಂಪ್ನಿಗೆ ಅವ್ರದ್ದು ಶೇರ್ ಬಂಡವಾಳನೇ ಒಂದು 50 ಲಕ್ಷ ಇತ್ತು. ಅದ್ರ ಜೊತೆಗೆ ಒಂದು 50 ಲಕ್ಷ ನ್ಯಾಪ್ ಕಿಸಾನಿಂದ ಸಾಲ ಕೊಡಿಸಿದ್ವಿ. 1 ಕೋಟಿ ರೂಪಾಯಿ ಬಂಡವಾಳ ಇಟ್ಕೊಂಡ್ರು. ಇನ್ನು 50 ಲಕ್ಷ ಸಾಲವಾಗಿ ಅಡಿಕೆನ ಖರೀದಿ ಮಾಡಿಕೊಂಡ್ರು. ಮೊದಲನೇದು 1 ಲೋಡ್ ಕಳಿಸಿದ್ರು, ಅವ್ರಿಗೆ ಅಭ್ಯಾಸ ಆಯಿತು. ಈ ಕಳೆದ ವರ್ಷ 3 ಲೋಡ್ ಕಳಿಸಿದ್ದಾರೆ, ಈ ವರ್ಷ 6 ಲೋಡ್ ಕಳಿಸೋಕ್ಕೆ ಪ್ರಯತ್ನ ಮಾಡ್ಕೊತಾ ಇದ್ದಾರೆ. ಇದು ಒಂದು ಸಾಧನೆ. ಕೇಳಿ ನಮ್ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ವಿಚಾರಗಳು ಸಾಕಷ್ಟಿದ್ದಾವೆ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಗುರುರಾಜ್ ಅವರೇ, ಕನ್ನಡದಲ್ಲಿ ಹೇಳ್ಬೋದಾ? 9844522022. ಇನ್ನೊಮ್ಮೆ ಹೇಳ್ತೀರಾ? 9844522022. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9844522022. ಒಳ್ಳೆಯದು ಗುರುರಾಜ್ ಅವರೇ, ಇದುವರೆಗೂ ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿಗೆ ಕೇಳಿಗರಿಗೆ ಇಬ್ಬರಿಗೂ ಧನ್ಯವಾದಗಳು.